ಶ್ರೀಗುರುಭ್ಯೋ ನಮಃ. ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನಸದೃಶಂ ಮೇಘವರ್ಣಂ ಶುಭಾಂಗಂ ಲಕ್ಷ್ಮೀಕಾಂತಂ ಕಮಲನಯನೈ ಯೋಗಿಭಿರ್ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ. ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹ ಪೂರ್ವಕವಾಗಿ ಕುಳಿತಿರ್ತಕ್ಕಂಥ ಸಮಸ್ತ ಗುರು ಪರಂಪರೆಗೆ, ಸಮಸ್ತ ಋಷಿ ಪರಂಪರೆಗೆ ಪ್ರತ್ಯೇಕವಾದ ವಂದನೆಗಳನ್ನು ಸಲ್ಲಿಸ್ತಾ, ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಎಂಬ ಶೀರ್ಷಿಕೆಯಲ್ಲಿ ನಾವು ಋಷಿಮುನಿಗಳ ಋಷಿಕೆಯರ ಆತ್ಮೋದ್ಧಾರದ ಚರಿತ್ರೆಯನ್ನು ಕೇಳ್ತಾ ಬಂದಿದ್ದೇವೆ. ಈಗ ಆ ಒಂದು ವರಶಾಪಗಳಲ್ಲಿ ಋಷಿಮುನಿಗಳ ಚಿಂತನೆ ಹೇಗಿತ್ತು, ಭಗವಂತನನ್ನು ನಾವು ಹೇಳ್ತೇವೆ, ಬ್ರಹ್ಮದೇವರು ಒಮ್ಮೆ ಒಂದು ಮಾತು ಹೇಳ್ತಾರೆ. ನಾನು ಈವರೆಗೂ ಅಂದರೆ ಅವರು ಹೇಳ್ತಕ್ಕಂಥದ್ದು ಮಾತು ಸರಸ್ವತೀ ದೇವಿಯ ಮುಂದೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ, ಎಂದೂ ನನಗೆ ನನ್ನ ಬಾಯಿಂದ ಸುಳ್ಳು ಬಂದಿಲ್ಲ, ಸುಳ್ಳಾಡೇ ಇಲ್ಲ. ಅಂದರೆ ಭಗವಂತ ಪೂರ್ಣ ಸನ್ನಿಧಾನ ಇದು, ನಾನಲ್ಲ ಮಾತನಾಡ್ತಿರೋದು, ಒಳಗಡೆ ಭಗವಂತ ನಿಂತು ಸರ್ವೇಂದ್ರಿಯದಲ್ಲಿ ಪ್ರೇರಕನಾಗಿ ನುಡಿಸ್ತಾ ಇರ್ತಕ್ಕಂಥವನು ಭಗವಂತ ಅಂದರೆ ಈ ಒಂದು ಚಿಂತನೆ ಬ್ರಹ್ಮದೇವರಲ್ಲಿ ಎಷ್ಟಿದೆಯೋ ಅಷ್ಟು ರುದ್ರದೇವರಲ್ಲಿ ಇಲ್ಲ. ಹಾಗೆ ತಾರತಮ್ಯದಿಂದ ಕೆಳಗೆ ಬರುತ್ತೆ. ಆದರೆ ಎಲ್ಲರಿಗೂ, ಎಲ್ಲ ಪರೋಕ್ಷ ಜ್ಞಾನಿಗಳಿಗೂ, ಎಲ್ಲ ಋಷಿ ಮುನಿಗಳಿಗೂ ಭಗವಂತ ನಮ್ಮಲ್ಲಿ ನಿಂತು ನುಡಿಸುತ್ತಿದ್ದಾನೆ. ಸನಕಾದಿಗಳು ಅಷ್ಟೇ ಹೇಳಿದ್ರು ಜೈ ವಿಜಯರಿಗೆ. ಆದರೆ ಆಮೇಲೆ ಅವ್ರು ಹೇಳ್ತಾರೆ ಭಗವಂತನಿಗೆ, ಸ್ವಾಮಿ ನಮ್ಮ ಮಾತು ನಿನಗೆ ಸರಿ ಅನಿಸಿದರೆ ಈ ಶಾಪವನ್ನು ಅವರು ಸ್ವೀಕರಿಸಲಿ, ಇಲ್ಲ ಅಂದರೆ ನೀನು ಅದನ್ನು ಮನ್ನಾ ಸಹಿತ ಮಾಡಬಹುದು ಅಂತ ಹೇಳ್ತಾರೆ. ಅಂದರೆ ಅಂತಹ ಸಂಪೂರ್ಣ ಸರ್ವೇಂದ್ರಿಯಗಳಲ್ಲಿ ಏನೇನು ಕ್ರಿಯೆಗಳು ನಡೆಯುತ್ತೋ ಅದು ನಮ್ಮ ಕರ್ಮಾನುಸಾರ ಭಗವಂತ ನಮ್ಮಿಂದ ಮಾಡಿಸ್ತಾ ಇದ್ದಾನೆ. ಸ್ವತಂತ್ರ ಕರ್ತೃತ್ವ ನಮಗಿಲ್ಲ ಅನ್ನುವ ಒಂದು ಚಿಂತನೆ ನಮಗೆ ಧಾರ್ಢ್ಯತೆಗೆ ಬರಬೇಕು. ಚಿಂತನೆ ಇದೆ, ಭಗವಂತನೇ ಎಲ್ಲವನ್ನೂ ಮಾಡಿಸೋನು ಅಂತ. ಯಾರಾದರೂ ನಮಗೊಂದು ಏಟು ಕೊಡಲಿ, ಆವಾಗ ನಮಗನ್ಸುತ್ತೆ ದೇವ ಅವರಲ್ಲಿ ನಿಂತು ಪ್ರೇರಣೆ ಮಾಡಿ ಒಂದು ಏಟು ಕೊಟ್ಟಿದ್ದಾನೆ ಅಂತ ನಾವು ಅಂತೀವಾ? ಇಲ್ಲ. ನಮಗೆ ನೀನು ಹೊಡೆದೆ ಅಂದರೆ ನಮಗೆ ಎರಡು ರೀತಿಯ ದುರ್ಬುದ್ಧಿ ಬರುತ್ತೆ. ಅವನೇ ಹೊಡೆದಿದ್ದು ಅಂತ ಒಂದು ಮಿಥ್ಯಾಜ್ಞಾನ ಬರುತ್ತೆ. ಜೊತೆಗೆ ನನಗನ್ಸುತ್ತೆ ನನಗೆ ಹೊಡೆದ, ನಾನೇನು ನನ್ನಂಥವನಿಗೆ ನಾನು ಏನೂ ಮಾಡಿಲ್ಲದೆ ಕೂತಿದ್ದಾಗ ನನಗೆ ಹೊಡೆದ ಅಂದರೆ ನಾನು ಅನ್ನೋದು ಬಿಟ್ಟು ಹೋಗಿಲ್ಲ. ನಮ್ಮ ಒಂದು ಕೋಪದಲ್ಲೇ ನಮ್ಮ ಒಂದು ಯೋಗ್ಯತೆ ಏನು ಅನ್ನೋದು ನಮಗೆ ನಾವೇ ಕಂಡು ಹಿಡಿಕೊಳ್ಳಬಹುದು, ಯಾವ ಹಂತದಲ್ಲಿ ನಾವಿದ್ದೇವೆ ಅಂತ. ಅದಕ್ಕಾಗಿ ಸರ್ವ ಪ್ರಯತ್ನ ಮಾಡಬೇಕು. ಒಮ್ಮೆ ಬಿತ್ತಿತು ಅಂತ ಹೇಳಿ ಮಗು ಬಿದ್ದುತು ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟಿಲ್ಲ ಅಂದರೆ ಅದು ಯಾವತ್ತು ನಡೆಯೋದು? ಹಾಗಾಗಿ ಎಷ್ಟೇ ಬಾರಿ ಪ್ರತಿ ಕ್ಷಣದಲ್ಲಿ ನಮಗೆ ಪರೀಕ್ಷೆ ಕೊಡ್ತಾನೆ, ಆದರೂ ನಾವು ಪ್ರತಿ ಕ್ಷಣದಲ್ಲಿ ವಿಫಲವೇ ಆಗ್ತಾ ಇದ್ದೀವಿ. ಆದರೂ ನಮಗೆ ಉತ್ಸಾಹ ತುಂಬ್ತಾರೆ ಋಷಿಮುನಿಗಳು. ಇಲ್ಲ, ನಿನ್ನ ಕೈಯಲ್ಲಾಗತ್ತೆ, ಎದ್ದೇಳು, ನಾವೆಲ್ಲ ಇದ್ದೇವೆ, ನೀ ಎದ್ದೇಳು ಅಂತ ಹೇಳಿ ಒಳಗಡೆ ನೋಡಿ ಆತ್ಮಶಕ್ತಿ. ನಾವು ಈ ಒಂದು ಶಕ್ತಿಗಾಗಿ ಆಹಾರವನ್ನು ಪೌಷ್ಟಿಕ ಆಹಾರ ತಿನ್ನಬೇಕು, ಒಳ್ಳೆ ಶಕ್ತಿ ಬರುತ್ತೆ ನಮಗೆ ಅಂತ ಹೇಳಿ ಆಹಾರಕ್ಕೆ ಗಮನ ಕೊಡ್ತೀವಿ. ಆದರೆ ಇದು ಚೇತನವಾದಂಥ ಆಹಾರ, ಜಡವಾದ ಆಹಾರ ದೇಹಕ್ಕೆ ಪೌಷ್ಟಿಕತೆ ಕೊಡಬಹುದು. ಆದರೆ ಚೇತನನಾದಂತಹ ಆ ಜೀವನಿಗೆ ಆ ಒಂದು ಆತ್ಮ ಬಲ ಬರಬೇಕಾದ್ರೆ ಭಗವಂತನ ಆ ಭಾಗವತರ ಚರಿತ್ರೆಯನ್ನು ಕೇಳ್ತಾ ಇದ್ದಾಗ ಭಗವಂತ ಎಷ್ಟು ಕರುಣಾಳು ಅನ್ನೋದು ಗೊತ್ತಾಗತ್ತೆ. ಎಂತಹ ಒಂದು ಹೀನ ಸ್ಥಿತಿಯಲ್ಲಿ ಯಾರೇ ಇದ್ದರೂ, ಸಜ್ಜನರಾಗಿದ್ದರೆ ಎಂತಹ ಹೀನ ಸ್ಥಿತಿಯಲ್ಲಿದ್ದರೋ ಅವರನ್ನು ಉದ್ಧಾರ ಮಾಡ್ತೇನೆ ಅಂತ ಹೇಳಿ ಭಗವಂತನ ವಾಕ್ಯವಿದೆ. ಆ ಕೃಷ್ಣ ಗೀತೆಯಲ್ಲಿ ಅದನ್ನೇ ಹೇಳಿದು, ಅನನ್ಯಾಶ್ಚಿಂತಯಂತೋ ಮಾಯೇ ಜನ ಪರ್ಯುಪಾಸತೆ ತೇಷಾನಿತ್ಯಾಭಿಯುಕ್ತಾನಾಯ್ ಯೋಗಕ್ಷೇಮೌ ವಹಾಮ್ಯಹಂ ಅಂತ. ಯೋಗಕ್ಷೇಮವು ನಮ್ಗೆ ಈಗಾಗಲೇ ತಿಳಿದಿದ್ದೀವಿ, ಆದರೂ ಮತ್ತೆ ನಾವು ಯಾಕೆ ಮನನ ಮಾಡೋದು ಅಂತಂದರೆ ನಮಗೆ ಯಾವುದೇ ಒಂದು ವಿಷಯ ಗೊತ್ತಿರಬಹುದು, ಆದರೆ ಧಾರ್ಢ್ಯತೆಗಾಗಿ ಮತ್ತೆ ಮನನ ಮಾಡಬೇಕು. ಯೋಗ ಅಂದರೆ ಅಪ್ರಾಪ್ತಸ್ಯ ಪ್ರಾಪ್ತಃ ಯೋಗ ಅಂತ ಶಾಸ್ತ್ರ ಹೇಳುತ್ತೆ. ಅಂದರೆ ನಿಮಗೆ ಯಾವುದು ಸಿಕ್ಕಿಲ್ವಲ್ಲ, ಆನಂದ ಸಿಕ್ಕಿಲ್ಲ, ನಮಗೆ ಸಂತೋಷವೇ ಸಿಕ್ಕಿಲ್ಲ, ಇನ್ನು ಆನಂದ ಎಲ್ಲಿ ಬಂತು? ಯಾಕೆ ನಮಗೆ ಸಂತೋಷ ಸಿಕ್ಕಿಲ್ಲ ಅಂತಂದರೆ ನಾವು ಜೀವ ಜಡಗಳಲ್ಲಿ ಹುಡುಕ್ತಾ ಇದ್ದೀವಿ ಸಂತೋಷ
ಸಂತೋಷವನ್ನ. ಅದು ತಾತ್ಕಾಲಿಕವಾದಂಥದ್ದು, ಸಂತೋಷದ ಭ್ರಮೆ. ನಮಗೆ ನಿಜವಾದ ಸಂತೋಷ ಸಿಕ್ಕೇ ಇಲ್ಲ. ಆದರೆ ನಾವು ನಮ್ಮ ಹುಡುಕಾಟ ಆನಂದಕ್ಕಾಗಿ ಇನ್ನೂ ಪ್ರಾರಂಭವೇ ಆಗಿಲ್ಲ. ಆನಂದ ಅಂದರೆ ಅದಕ್ಕೆ ಆಪೋಸಿಟ್ ವರ್ಡೇ ಇಲ್ಲ. ಸಂತೋಷಕ್ಕಾದರೆ ದುಃಖ ಅನ್ನುವಂಥ ಆಪೋಸಿಟ್ ಇದೆ. ಇದು ಜೀವ ಜಡಗಳಲ್ಲಿ ಸಿಗೋದಕ್ಕೆ ಸಂತೋಷ ಅಂತಾರೆ. ಆದರೆ ಭಗವಂತ ಒಳಗಡೆ ನಿಂತು ಆತ್ಮಾನಂದನಾಗಿ ಒಳಗಡೆ ನನ್ನ ಆನಂದವನ್ನು ನನ್ನ ಕೈಗೆ ತೆಗೆದು ಕೊಡ್ತಾನಲ್ಲ, ಅದಕ್ಕೆ ಆನಂದ ಅಂತ ಕರಿತೇವೆ. ಹೀಗೆ ಆನಂದದ ಒಂದು ಪ್ರಾಪ್ತಿಗಾಗಿ ನಮಗೆ ಮನುಷ್ಯ ಜನ್ಮ ಬಂದಿದೆ ಅಂದ ಮೇಲೆ ನಾವು ಅದನ್ನು ಒಂದು ಸುಖಕ್ಕಾಗಿ, ಸುಖದ ಲೋಲುಪತೆಯಿಂದ, ಸುಖದ ಭ್ರಮೆಯಿಂದ ಅದರ ಬೆನ್ನಿಂದೆ, ಜೀವ ಜಡಗಳ ಬೆನ್ನಿಂದೆ ಹೊರಟಿದ್ದೇವೆ. ಇಷ್ಟೆಲ್ಲ ಕೇಳಿದರೂ ನಮ್ಮ ಜೀವನದಲ್ಲಿ ಯಾವುದಾದರೂ ಒಂದು ಪ್ರಮೇಯ ನಮಗೆ ಆ ಒಂದು ಆಪತ್ಕಾಲಕ್ಕೆ, ಅಂದರೆ ನಾವು ಜೀವ ಜಡಗಳಲ್ಲಿ ಮುಳುಗಿ ಹೋದಾಗ ಬಂತ ಅಂದರೆ ಇಲ್ಲ, ಬರೋದಿಲ್ಲ. ಅಷ್ಟು ಸುಲಭ ಅಲ್ಲ. ಗುರೂಪಸಕ್ತಿಯಿಂದ ಪ್ರತಿಯೊಂದು, ಈಗ ನೋಡಿ, ನಾವು ಸ್ನಾನ ಮಾಡಬೇಕು ಅಂದರೆ ಈ ಒಂದು ಒಳ್ಳೊಳ್ಳೆ ಉತ್ತಮ ವ್ರತಗಳು, ಏನಾದರೂ ಒಂದು ಮನೆಯಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳಿದ್ರೆ ಎಣ್ಣೆ ನೀರು ಸ್ನಾನ ಮಾಡ್ಕೊಂಡು ಬನ್ನಿ ಅಂತಾರೆ. ಅಂದರೆ ಸಂಪೂರ್ಣ ಶಿರಸ್ಸಿನಿಂದ ಹಿಡಿದು ಉಗುರಿನವರೆಗೂ ನಿಮಗೆ ಸ್ನಾನದ ಅವಶ್ಯಕತೆ ಇರುತ್ತೆ. ಸ್ನಾನ ಅಂದರೆ ಪುಂಡರೀಕಾಕ್ಷನ ಸ್ಮರಣೆಯೇ ಸ್ನಾನ ಅಂತ ಹೇಳ್ತೀವಿ. ಆದರೆ ಎಲ್ಲದರಲ್ಲಿ ಭಗವಂತ ಕರ್ತೃತ್ವ, ಅವನು ನಿಂತು ನುಡಿಸ್ತಿದ್ದಾನೆ ಎನ್ನುವ ಪ್ರಮೇಯ ನಮಗೆ ಬರಬೇಕಾಗಿದೆ. ಇದು ನಮಗೆ ರಿಸಲ್ಟ್ ಗೊತ್ತು. ಪೈಥಾಗರಸ್ ಥಿಯರಮ್ ರಿಸಲ್ಟ್ ನಮಗೆ ಗೊತ್ತಿದೆ. ಆದರೆ ನಾವು ಅದನ್ನು ಹೇಗೆ ಬರೀ ರಿಸಲ್ಟ್ ಬರೆದು ಬಂದರೆ 10 ಮಾರ್ಕ್ಸ್ ಕೊಡೋದಿಲ್ಲ. ನಾವು ಅದನ್ನು ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ಸಾಲ್ವ್ ಮಾಡ್ತಾ ಬರಬೇಕು. ಹಾಗೆ ನಾವು ಇವತ್ತು ಹರಿಸರ್ವೋತ್ತಮ ವಾಯುಜೀವೋತ್ತಮ ಅಂತ ಕೂಗಿದ ಕ್ಷಣ, ಅಥವಾ ಅದನ್ನು ಮನೆ ಮುಂದೆ ಬೋರ್ಡ್ ಹಾಕಿಕೊಂಡ ಕ್ಷಣ ದೇವ ನಮಗೆ ಮೋಕ್ಷ ಕೊಡೋದಿಲ್ಲ. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲಿ ಆ ಒಂದು ಚಿಂತನೆ ಒಳಗೆ, ಆ ಅನುಸಂಧಾನ ಅನುಷ್ಠಾನದಲ್ಲಿ ಬಂದಿದೆಯಾ ಅಂತ ಹೇಳಿ ನೋಡ್ತಾನೆ. ಹೀಗೆ ಇಷ್ಟೆಲ್ಲ ಒಂದು ಇದಕ್ಕೆ ಉಪಾಯದಿಂದ, ನಾವು ನೇರವಾದ ಹಾದಿಯಲ್ಲಿ ಹೋಗೋಕ್ಕೆ ನಮಗೆ ಶಕ್ತಿ ಇಲ್ಲ. ಅದಕ್ಕಾಗಿ ಉಪಾಯದಿಂದ ಜ್ಞಾನಿಗಳೇನು ಮಾಡ್ತಾರೆ, ಜ್ಞಾನಿಗಳ ಆತ್ಮೋದ್ಧಾರದ ಚರಿತ್ರೆಗಳನ್ನು ಕೇಳ್ತಾ ಇರಿ. ಸಜ್ಜನರ ಸಂಘದಲ್ಲಿದ್ದಾಗ ಅವರ ಸಂಘ ನಮಗೆ ಆ ಒಂದು ಜ್ಞಾನ ಪ್ರಚೋದಕವಾಗತ್ತೆ. ಸಂಘದಿಂದಲೇ ನಾವು ಹೇಳ್ತೀವಿ ನೋಡಿ, ಸನ್ಯಾಸಿ ಕೆಟ್ಟ ಸಂಘದಿಂದ ಸನ್ಯಾಸಿ ಕೆಟ್ಟ. ಸನ್ಯಾಸಿ ಅಂತ ಹಂತಕ್ಕೆ ಹೋಗಿದ್ರು ನೀನು ದುಷ್ಟ ಜನರ ಸಂಘ ಮಾಡಿದ್ರೆ ನೀನು ಕೆಳಗಡೆ ಬಿದ್ದು ಬಿಡ್ತೀಯಾ ಅಂತ ಶಾಸ್ತ್ರ ಹೇಳ್ತಿದೆ. ಹಾಗಾಗಿ ಸಜ್ಜನರ ಸಂಘ ಅಂದರೆ ಯಾವಾಗಲೂ ನಾವು ರಾಯರಲ್ಲಿ ಹೋಗಿ, ಮಂತ್ರಾಲಯದಲ್ಲೇ ಹೋಗಿ ನೋಡಿ, ರಾಯರ ಮುಂದೆನೆ ಕೂತ್ಬಿಟ್ಟಿರ್ತೀನಿ ರೀ, 24 ಗಂಟೆ ಕೂತಿರ್ತೀನಿ ಅಂದರೆ ಅಲ್ಲ, ಅದನ್ನು ಸಂಘ ಅಂತ ಹೇಳಲ್ಲ. ಇನ್ನೂ 24 ಗಂಟೆ ಇಲ್ಲಿಗಿನ್ನ ಹೆಚ್ಚು ತಪ್ಪು ಅಲ್ಲಿ ಮಾಡ್ತೀಯ, ಇನ್ನು ಶಿಕ್ಷೆ ಜಾಸ್ತಿ ಇದೆ. ಹಾಗಲ್ಲ. ಸಂಘ ಅಂದರೆ ಕಾಯಕ ಸಂಘ, ವಾಚನಿಕ ಸಂಘ, ಮಾನಸಿಕ ಸಂಘ ಅಂತ 3 ಇದೆ. ಸಂಘವಾಗಲಿ ಸಾಧು ಸಂಘವಾಗಲಿ ಅಂದರೆ ನಮಗೆ ಕಾಯಕವಾದ ಸಾಧು ಸಂಘ ಆಗೋದು ಬಹಳ ಪುಣ್ಯವಂತರಿಗೆ ಮಾತ್ರ. ಅದು ನಾವಿವಾಗ ಎಷ್ಟೇ ನಾವು ಮಂತ್ರಾಲಯದಲ್ಲಿ ಹೋಗಿ ರಾಯರಿಗೆ ಮಂತ್ರಾಕ್ಷತೆ ತೆಗೆದುಕೊಂಡು ಪ್ರದಕ್ಷಿಣೆ ನಮಸ್ಕಾರ ಬಂದರೂ ನಮಗೆ ವೃಂದಾವನ ಕಾಣಿಸ್ತಿದೆಯೇ ಹೊರತು ಅಲ್ಲಿ ರಾಯರು ನಮಗೆ ಕಾಣಿಸಿಲ್ಲ. ಆದರೆ ನಮಗೆ ವಾಚನಿಕ ಸಂಘ, ಅವರ ವಾಚನಿಕ ಸಂಘ ದೇವ ಕೊಟ್ಟಿದ್ದಾನೆ. ಅದನ್ನು ಬಿಟ್ಟು ನಾವು ಇಲ್ಲರಿ, ನಾವು ರಾಯರನ್ನೇ ನೋಡಬೇಕು ಅಂತ ಹೊರಡ್ತೀವಿ. ಆದರೆ ಧ್ಯಾನ ಗಮ್ಯರು ಅವರೆಲ್ಲ, ಅಂಥವರನ್ನ ನಾವು ಕಾಯಕವಾದ ಸಂಘವನ್ನು ಅಪೇಕ್ಷೆ ಮಾಡಿದ್ರೆ ತಪ್ಪಾಗತ್ತೆ. ಹಾಗಾಗಿ ವಾಚನಿಕ ಸಂಘ, ಅವರ ಸ್ತೋತ್ರ ಮಂತ್ರಗಳನ್ನು ಹೇಳ್ತಾ, ಸ್ವಾಮಿ ನೀವು ಸಜ್ಜನರಿದ್ದೀರಾ, ನನ್ನನ್ನು ಉದ್ಧಾರ ಮಾಡಿ, ನಾನು ಯಾಕಾಗಿ ಬಂದಿದ್ದೇನೆ ಗೊತ್ತಿಲ್ಲ, ಎಲ್ಲಿ ಹೋಗಬೇಕು ಅನ್ನೋದು ನನಗೆ ಗೊತ್ತಿಲ್ಲ, ಎಲ್ಲಿ ಇದ್ದೀನಿ ಅನ್ನೋದೇ ನನಗೆ ಗೊತ್ತಿಲ್ಲ, ಸಾಧಕರು ನೀವು ಅಂತ ಹೇಳಿ ಭಗವಂತನನ್ನು ಹೊಂದಬೇಕು ಅಂತ ಬಂದಿರತಕ್ಕಂಥ ಜೀವ ನಾನು ಅಂತ ಶಾಸ್ತ್ರ ಹೇಳ್ತಾ ಇದೆ. ಅದರಿಂದ ನನಗೆ ಗೊತ್ತಿದೆ ಅಷ್ಟೇ. ಇಲ್ಲಾಂದರೆ ನಾನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೇನೆ ಅನ್ನೋದು ನಮಗೆ ಗೊತ್ತಿಲ್ಲ. ದಯಮಾಡಿ ನಮ್ಮನ್ನು ಉದ್ಧಾರ ಮಾಡಿ ಎಂದಾಗ ಮೊದಲಿಗೆ ಭಗವಂತ ವಾಚನಿಕ ಸಂಘವನ್ನು ಕೊಡ್ತಾನೆ. ಅಂದರೆ ಆ ಋಷಿ ಮುನಿಗಳ ಬಗ್ಗೆ ಮೊದಲು ತಿಳುವಳಿಕೆಯನ್ನು ಕೊಡ್ತಾನೆ. ಆನಂತರ ಮಾನಸಿಕ ಸಂಘ ಇದೆಯಲ್ಲ, ಸದಾ ಗುರುಗಳು ನಮ್ಮಲ್ಲಿ ಇರ್ತಾರೆ. ನಮಗೆ ಎಂಥ ಒಂದು ಸಮಸ್ಯೆನೇ ಬರಬಹುದು, ಆ ಸಮಸ್ಯೆಯೇ ಆಗಲಿ ಅಥವಾ ಅಹಂಕಾರವಾಗಲಿ, ನೋಡಿ ನನಗೆ ಬೇಕಾದಂಗೆ ದೇವರು ಸಂಪತ್ತು ಕೊಟ್ಟಿದ್ದಾನೆ, ಇಷ್ಟ ಬಂದ ಕಡೆ ತಿರುಗ್ತಾ ಇರ್ತೀನಿ ಅಂತ ಹೇಳಿ ಅಹಂಕಾರ ಬರ್ತಲ್ಲ, ಆಗಲೂ ಅಷ್ಟೇ ಗುರುಗಳು ಮಾನಸಿಕವಾದಂತಹ ನಮಗೆ ಸಂಘ ಇತ್ತು ಅಂದರೆ ಅವಾಗ ಅವರು ತಡಿತಾರೆ, ಯಾವುದಕ್ಕೂ ಅಹಂಕಾರ ಪಡಬೇಡ, ಸುಖದ ಉತ್ತುಂಗ ಇದೆ ಅಂದರೆ ಮಾರನೇ ದಿನ ದುಃಖದ ಒಂದು ಮಡುವಿನಲ್ಲಿ ನೀನು ಬಿದ್ದಿರ್ತೀಯ, ಹೆಚ್ಚು
ಹೆಚ್ಚು ಸುಖಕ್ಕಾಗಿ ಹಿಗ್ಗಬೇಡ, ದುಃಖಕ್ಕಾಗಿ ಕುಗ್ಗಬೇಡ ಅಂತ ಹೇಳಿ ಸಮಸ್ಥಿತಿಗೆ ತರುವಂಥವ್ರು ಸಾಧುಗಳು. ಆನಂತರ ನಮಗೆ ಕಾಯಕ ಸಂಘ ಸಿಗತ್ತೆ. ಇವೆರಡರಲ್ಲಿ ದಾರ್ಢ್ಯತೆಯನ್ನು ಸಂಪಾದನೆ ಮಾಡಿದ ಮೇಲೆಯೇ ನಮಗೆ ಕಾಯಕವಾದಂತಹ ಸಂಘ ಸಿಗೋದು. ನಾವು ಕಾಯಕ ಸಂಘದಲ್ಲಿ ಬಹಳ ರೀತಿಯಲ್ಲಿ ಸಾಧನೆ ಮಾಡಬೇಕಾಗಿದೆ. ಅದಕ್ಕಾಗಿ ಮಹಾಭಾರತದ ಕೆಲವು ಪ್ರಸಂಗಗಳನ್ನು ತೆಗೆದುಕೊಂಡು ಅವರ ಶಾಪಗಳಲ್ಲಿ ಹೇಗೆ ಅವರ ಚಿಂತನೆ ಹೇಗಿತ್ತು, ನಮಗೂ ಇಂತಹ ಸಂದರ್ಭಗಳು ಬಂದಿರತ್ತೆ. ಇದೇ ಥರದ ಸಂದರ್ಭಗಳಲ್ಲ, ಆದರೆ ಬೇರೆ ಬೇರೆ ರೀತಿಯ ಸಂದರ್ಭಗಳು ಬಂದಾಗ ನೋಡಿ ಅವರು ಹೇಗೆ ನಡೆದುಕೊಂಡ್ರು ಸಜ್ಜನರು ಅಂದ ಅದನ್ನು ನಾವು ಅವರನ್ನ ಅನುಸರಿಸೋದಕ್ಕಾಗಿ ಮಧ್ವಮತದ ಅನುಯಾಯಿಗಳು ಅಂತಾರೆ. ಅಂದ್ರೆ ಅನುಸರಿಸತಕ್ಕಂಥವ್ರು. ನಾವು ಮಧ್ವಮತದಲ್ಲಿ ಬಂದಿದ್ದೀವಿ ಅಂತ ಹೇಳಿ ಅಹಂಕಾರ ಬೇಡ. ಅದನ್ನ ಅನುಸರಣೆ ಮಾಡಿದಾಗಲೇ ಅದನ್ನ ಈಗ ನಾವು ಬಿಸಿಬೇಳೆ ಬಾತ್ ಅಂತ 1000 ಸಲ ಹೇಳಿದ್ರು ಪ್ರಯೋಜನ ಇಲ್ಲ. ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಅದನ್ನ ಮಾಡೋದನ್ನ, ಅದಕ್ಕೆ ಬೇಕಾದ ರಾ ಮೆಟೀರಿಯಲ್ಸ್ನ ನಾವು ಮೊದಲು ಕಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಅವರು ಹೇಗೆ ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೋ ನಾವು ಅದೇ ರೀತಿ ಪ್ರಯತ್ನ ಪಟ್ಟರೆ ಅದು ಆಗತ್ತೆ ಹೊರತು ನಾವು ಸುಮ್ಮನೆ ಆಲೋಚನೆ ಮಾಡಿ ನನಗೆ ದೇವ ಬೇಕು ಅಂತ ಹೇಳಿದ್ರೆ ದೇವ ಸಿಗೋದಿಲ್ಲ, ಅಪರೋಕ್ಷ ಆಗೋದಿಲ್ಲ ಅಂತ ಜ್ಞಾನಿಗಳು ನಮಗೆ ಒತ್ತಿ ಒತ್ತಿ ಹೇಳ್ತಾರೆ. ಈ ಒಳಗಡೆ ಇದ್ದಾರೆ, ಅವರು ಎಲ್ಲೂ ಹೋಗಿಲ್ಲ. ನಾವು ದಿನಾ 48 ಋಷಿಗಳ ಒಂದು ಚಿಂತನೆಯನ್ನ ಮಾಡ್ತಿದ್ದೀವಿ ಅಂದ್ರೆ ಈ ಋಷಿ ಮುನಿಗಳು ಒಳಗೆ ಇದ್ದಾರೆ, ಒಂದು ಜ್ಞಾನದ ತಂತುವಾಗಿದ್ದಾರೆ. ಹಾಗಾಗಿ ಸದಾ ನಮಗೆ ಬಹಳ ಅನ್ಸುತ್ತೆ, ಯಾಕೆ ನಮಗೆ ಈ ಜೀವ ಜಡಗಳಲ್ಲಿ ಅಷ್ಟೊಂದು ಇಷ್ಟೆಲ್ಲ ಪೆಟ್ಟು ಕೊಟ್ಟರೂ ಮತ್ತೆ ಮನಸ್ಸು ಅಲ್ಲೇ ಎಳೆಯತ್ತಲ್ಲ ಅಂದ್ರೆ ನಾವು ಹಠ ಮಾಡಿ ಕರೆದುಕೊಂಡು ಬರಬೇಕು. ಈಗ ಮಹಾಭಾರತದ ಒಂದು ಪ್ರಸಂಗ ನೋಡೋಣ. ಸರ್ವಾರ್ಥ ಸಿದ್ಧಿ ಅನ್ನುವಂತಹ ಒಬ್ಬ ಬ್ರಾಹ್ಮಣ ಇದ್ದ. ಅವನಿಗೆ ಒಂದು ನಾಯಿಯಿಂದ ಶಾಪ ಬಂದಿದೆ. ಹೇಗೆ ಬಂದಿದೆ, ಏನು ಬಂದಿದೆ ಅನ್ನೋದನ್ನ ನಾವು ನೋಡೋಣ. ಸೂರ್ಯವಂಶದಲ್ಲಿ ಎಲ್ಲ ದೇದೀಪ್ಯಮಾನನಾಗಿ ಬಂದವನು ರಾಮ. ಭಗವಂತ ರಾಮ ಮರ್ಯಾದಾ ಪುರುಷೋತ್ತಮ ಅಂತ ಕರಿತೀವಿ. ನ್ಯಾಯದಲ್ಲಿ ಕಟುವಾದ ನಿಷ್ಠೆಯನ್ನು ಭಗವಂತನೇ ನ್ಯಾಯೋ ನೇತಾ ಸಮೀರಣ ಅಂತ ನಾವು ಹೇಳ್ತೇವೆ. ಭಗವಂತನ ಮಾತು ಅಂದ್ರೆ ನ್ಯಾಯವಾಗಿರುತ್ತೆ. ಅದು ಸಾತ್ವಿಕರಿಗೆ, ರಾಜಸರಿಗೆ, ತಾಮಸರಿಗೆ ಎಲ್ಲರಿಗೂ ನ್ಯಾಯವಾದಂಥದ್ದನ್ನೇ ಭಗವಂತ ಕೊಡ್ತಾನೆ. ಅವನ ಒಂದು ಆಡಳಿತದಲ್ಲಿ ನಾವು ಅನ್ಯಾಯ ಅನ್ನೋದೇ ಇಲ್ಲ. ಇದೆಲ್ಲ ಈ ಒಂದು ರಾಜಕೀಯದಲ್ಲಿ ಇರಬಹುದು, ಆದರೆ ನಾರಾಯಣನ್ ಗೌರ್ಮೆಂಟ್ ಅಲ್ಲಿ ನ್ಯಾಯವೇ ಪ್ರಧಾನವಾಗಿರುತ್ತೆ. ಹೀಗಿರುವಾಗ ಭಗವಂತನೇ ವಾಸುದೇವನೇ ರಾಮನಾಗಿ ಬಂದಿದ್ದಾನೆ. ಪ್ರತಿದಿನ ಅವನ ಒಂದು ಸಿಂಹಾಸನದಲ್ಲಿ ಕುಳಿತು ಪ್ರಜೆಗಳಿಗೆ ನ್ಯಾಯ ಹೇಳುವಂತಹ ನ್ಯಾಯಾಧೀಶನಾಗಿ ಭಗವಂತ ಕುಳಿತಿರ್ತಕ್ಕಂತಹ ಸಂದರ್ಭ ಇದೆ. ಒಮ್ಮೆ ಎಲ್ಲರ ಕಷ್ಟಗಳನ್ನು ಆಲಿಸ್ತಾ ಇರ್ತಕ್ಕಂತಹ ಪೂರ್ವಭಾಷಿ, ನಾವು ರಾಯರನ್ನ ಪ್ರಾರ್ಥನೆ ಮಾಡ್ತೀವಿ ನೋಡಿ, ಪೂರ್ಣಕಾಮಃ ಪೂರ್ವಭಾಷಿ, ಅದು ಹೇಳುವಾಗ ಮನಸ್ಸು ಎಳೆಯತ್ತೆ. ಪೂರ್ವಭಾಷಿ ಭಗವಂತ ಸಾಮಾನ್ಯ ನಾವೆಲ್ಲ ಹಾಗಲ್ಲ. ನಮಗೆ ಅವ್ರು ಮಾತಾಡಿಸ್ಲಿ ಬಿಡಿ, ಅವ್ರು ನಗ್ಲಿ ಬಿಡಿ, ಅವ್ರು ಮೆಸೇಜ್ ಮಾಡ್ಲಿ ಬಿಡಿ ಅಂತ ಎಷ್ಟೇ ನಮಗೆ ಅವ್ರ ಬಗ್ಗೆ ಒಂದು ಇದ್ರು ಅವ್ರು ಮಾಡ್ಲಿ, ಆಮೇಲೆ ನಾನು ಮಾಡೋಣ ಅಂತ ಅನ್ನೋದೊಂದು ಇರತ್ತೆ ಅಹಂಕಾರ. ಆದರೆ ಭಗವಂತ ಹಾಗಲ್ಲ, ಪೂರ್ವಭಾಷಿ. ತಾನೇ ಮೊದಲು ಮಾತನಾಡಿಸ್ತಿದ್ದ, ತಾನೇ ಮೊದಲು ನಗ್ತಾ ಇದ್ದ, ಗುರು ಹಿರಿಯರನ್ನ ತಾನೇ ಮೊದಲು ಆದರ ಮಾಡ್ತಾ ಇದ್ದ. ಭಗವಂತ ಯಾವಾಗಲೂ ಅವನೇ ಮೊದಲು ನಮ್ಮ ಹೆಡೆ ಒಂದು ಹೆಜ್ಜೆ ಹಾಕಿದರೆ ನಾವು ಒಂದು ಹೆಜ್ಜೆ ಹಾಕಬೇಕು ಅಂತ ಇನ್ನೂ ಅನ್ಕೊಂಡಿರೋ ಹೊತ್ತಿಗೆ ಅವನೇ 10 ಹೆಜ್ಜೆ ಹಾಕಿ ನಮ್ಮ ಬಳಿ ಬಂದಿರ್ತಾನೆ. ಇಂತಹ ರಾಮ ಒಂದು ದಿನ ಲಕ್ಷ್ಮಣನಿಗೆ ಹೇಳ್ತಾನೆ, ಯಾರಾದರೂ ವಿಚಾರಣೆಗಾಗಿ ಕಾಯ್ತಾ ಇದ್ದಾರಾ ನೋಡು, ಯಾರಾದರೂ ನ್ಯಾಯ ಕೇಳಕ್ಕೆ ಬಂದಿದ್ದಾರಾ? ಆ ದಿನ ಏನಾಗಿದೆ, ಯಾರೂ ಬಂದಿಲ್ಲ. ಎಲ್ಲ ಪ್ರಜೆಗಳೆಲ್ಲ ಸೌಖ್ಯವಾಗಿದ್ದಾರೆ, ಯಾರಿಗೂ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಹೀಗಿರುವಾಗ ಲಕ್ಷ್ಮಣನನ್ನ ಕರೆದು ಹೇಳ್ತಾನೆ, ಹೊರಗಡೆ ಹೋಗಿ ನೋಡಿ ಬಾ. ಭಗವಂತ ಸರ್ವತಶ್ಚಕ್ಷುಷೇ ನಮಃ. ಭಗವಂತನಿಗೆ ಲಕ್ಷ್ಮಣ ದೇವರಿಗೆ ಕಾಣದೇ ಇರ್ಬೋದು, ರಾಮನಿಗೆ ಕಾಣ್ತಾ ಇದೆ. ರಾಮ ಹೇಳ್ತಾನೆ ಲಕ್ಷ್ಮಣನಿಗೆ, ಹೋಗು, ಹೊರಗಡೆ ಹೋಗಿ ನೋಡಿ ಬಾ. ಆಗ ಒಂದು ನಾಯಿ ನಿಂತಿದೆ ಅಲ್ಲಿ. ನಾಯಿಗೆ ತಲೆಗೆ ತೀವ್ರವಾಗಿ ಗಾಯ ಆಗಿದೆ, ರಕ್ತ ಹರಿದು ಹೆಪ್ಪುಗಟ್ಟಿದೆ. ಆ ನೋವು ನಾಯಿಯ ಕಣ್ಣಿನಲ್ಲಿ ನೀರು ಬರ್ತಾ ಇದೆ. ಆ ಕಣ್ಣಿನ ನೀರು ರಕ್ತ ಎರಡು ಹೆಪ್ಪುಗಟ್ಟಿದಂತೆ ಇದೆ. ಆಗ ದುಃಖದಲ್ಲಿ ಕುಳಿತು ಅದು ಆ ಮೋರೆ ಎತ್ತಿ ಆ ಧ್ವಜವನ್ನ ನೋಡ್ತಾ ಇದೆ. ಅಂದ್ರೆ ಭಗವಂತನ ಅರಮನೆಯ ಧ್ವಜವನ್ನ ನೋಡ್ತಾ ಇದೆ. ಉತ್ತಮನಾದಂತಹ ನಾರಾಯಣನೊಬ್ಬನೇ ನನಗೆ ನ್ಯಾಯ ಕೊಡಬೇಕು, ಇಂತಹ ಜನ್ಮದಲ್ಲಿ ಬಂದಿದ್ದೇನೆ ಅಂತ ಹೇಳಿ ಅದು ಕಾಯ್ತಾ ಇದೆ. ಆಗ ಆ ಲಕ್ಷ್ಮಣ ದೇವರು ಬಂದ್ರು, ನಾಯಿಯನ್ನು ನೋಡಿದ್ರು. ಅವರಿಗೆ ತಿಳಿತು, ಜೀವಾಭಿಮಾನಿಗಳಲ್ವೇ, ಅವರಿಗೆ ತಿಳಿದಿದೆ
ಆ ನಾಯಿಯನ್ನ ನೋಡಿ, ನಾವು ಮುಟ್ಟಿಸ್ಕೋಬಾರ್ದು ನಾಯಿನ ಅಂತ ಹೇಳ್ತೇವೆ, ಆದರೆ ಭಗವಂತನ ಸೃಷ್ಟಿ, ಆ ನಾಯಿನ ಯಾಕೆ ನಾವು ಮುಟ್ಟಿಸ್ಕೋಬಾರ್ದು ಅಂತೀವಿ? ಅದು ಮಲವನ್ನ ತಿನ್ನತ್ತೆ. ಆ ಕಾರಣದಿಂದ ನಾವು ಮುಟ್ಟಿಸಿಕೊಳ್ಳಬಾರದು ಅಂತ ಹೇಳ್ತೇವೆ. ಇಲ್ಲಿದ್ರೆ ಬೆಕ್ಕನ್ನ ಸಾಕೋ ನಾವು, ನಾಯಿನ ಯಾಕೆ ಸಾಕಬಾರ್ದು? ಇವತ್ತು ನಾಯಿಗಳದೇ ಪ್ರಧಾನ ಮನೆಗಳಲ್ಲಿ. ಅಲ್ಲಿ ನಾಯಿಗಳಿದ್ದಾವೆ, ಎಚ್ಚರಿಕೆ, ನಾರಾಯಣನಿದ್ದಾನೆ ಎಚ್ಚರಿಕೆ ಅಂತ ಹಾಕಿರಲ್ಲ ಬೋರ್ಡು. ಯಾರದಾರ ಮನೆ ಮುಂದೆ ನಾರಾಯಣನಿದ್ದಾನೆ ಎಚ್ಚರಿಕೆ ಅಂತ ಯಾರು ಹಾಕಿಲ್ಲ. ನಾಯಿಗಳಿವೆ ಎಚ್ಚರಿಕೆ, ನಾಯಿಗಳಿಗೆ ಹೆದರೋ ಜನ ನಾವು. ಹಾಗೆ ನಾಯಿಗೆ ಸಾಕಬಾರದು. ಯಾಕೆ ಅಂದ್ರೆ ಅದು ಮಲವನ್ನ ತಿನ್ನುವಂತಹ ಒಂದು ಇದು. ಇಲ್ಲ ರೀ, ನಮ್ಮ ನಾಯಿನ ಚೆನ್ನಾಗಿ ನಾವು ಜೋಪಾನ ಮಾಡಿ ಸಾಕ್ತೀವಿ, ಅದು ತಿನ್ನದಂತೆ ನೋಡ್ಕೋತೀವಿ ಅಂದ್ರೆ ಅದ ಸಹಜ ಬುದ್ಧಿ. ಆ ಯೋನಿಯಲ್ಲಿ ಬಂದಾಗ ಅದೇ ಅದಕ್ಕೆ ರುಚಿಯಾಗತ್ತೆ, ಅದೇ ಆಹಾರವಾಗಿ ಬಿಡತ್ತೆ ಅಂತಂದ್ರೆ ಇನ್ನೆಷ್ಟ ಅದನ್ನ ಯಾರೂ ಬದಲಾಯಿಸೋದಕ್ಕಾಗೋದಿಲ್ಲ. ಆದ್ದರಿಂದ ಸಾಕಬೇಡಿ. ಅದು ಮುಟ್ಟಿದರೆ, ನಾಯಿಯನ್ನ ನಾವು ಮುಟ್ಟಿದ್ರೆ ಮೈ ತೊಳ್ಕೋಬೇಕು, ಸ್ನಾನ ಮಾಡಬೇಕು ಅಂತ ಯಾಕೆ ಬಂತು ಅಂದ್ರೆ ಇದೇ ಕಾರಣಕ್ಕಾಗಿ. ಹೀಗೆ ಅವನು ಲಕ್ಷ್ಮಣ ದೇವರು ಬಂದು ಕರ್ಕೊಂಡ್ಬಂದು, ಸ್ವಾಮಿ ಈ ನಾಯಿಗೆ ಬಂದು ಅರಮನೆಯನ್ನು ಗೀಳ್ತಾ ಇದೆ ಆ ಧ್ವಜವನ್ನ ನೋಡಿ. ಆಗ ಮೊದಲಿಗೆ ರಾಮ ಹೇಳ್ತಾನೆ, ಮಾತಾಡು ಅಂತ ಹೇಳಲ್ಲ, ಮಾತನಾಡುವ ಶಕ್ತಿ ಮೊದಲಿಗೆ ಕೊಡ್ತಾನೆ. ಕೊಟ್ಟು ಹೇಳ್ತಾನೆ, ಏನು ನಾಯಿ, ನಿನಗೇನ್ ಬೇಕು? ಯಾಕೆ ನನ್ನ ಅರಮನೆಯ ಮುಂದೆ ಬಂದು ನಿಂತಿದ್ಯಾ? ಆಗ ನನಗೆ ನ್ಯಾಯ ಬೇಕು ಸ್ವಾಮಿ. ನಾಯಿಗೆ ಮಾತನಾಡುವ ಶಕ್ತಿ ಕೊಟ್ಟ ನಾರಾಯಣ. ಆಗ ನ್ಯಾಯ ಬೇಕು. ಯಾರು ನಿನಗೇನು ಮಾಡಿದರು, ಏನು ನೋವು ಕೊಟ್ರಪ್ಪ ಹೇಳು. ವಿನಾಕಾರಣ ನನಗೆ ಒಬ್ಬ ವ್ಯಕ್ತಿ, ನನಗೆ ನಿರಪರಾಧಿಯಾದ ನನ್ನನ್ನ ತಲೆಗೆ ತೀವ್ರವಾಗಿ ಗಾಯ ಮಾಡಿದ್ದಾನೆ. ಆಗ ಲಕ್ಷ್ಮಣ ದೇವರು ಹೇಳ್ತಾರೆ, ನಿನಗೆ ಏನಾಯಿತು ಅದನ್ನ ಸರಿಯಾಗಿ ಹೇಳು. ಯಾರು ನಿನಗೆ ಸರ್ವಾರ್ಥ ಸಿದ್ಧಿ ಎನ್ನುವಂತಹ ಒಬ್ಬ ವ್ಯಕ್ತಿ ನನಗೆ, ನಾನು ಏನೂ ಅವನ ಸುದ್ದಿಗೆ ಹೋಗಿಲ್ಲ, ಆದ್ರೆ ಆ ಸರ್ವಾರ್ಥ ಸಿದ್ಧಿ ಅನ್ನೋನು ನನಗೆ ಈ ರೀತಿ ತೊಂದರೆ ಕೊಟ್ಟಿದ್ದಾನೆ. ಆಗ ರಾಜಾರಾಮ ತನ್ನ ಆಸ್ಥಾನಿಕರನ್ನೆಲ್ಲ ಕರೆದು ಸರ್ವಾರ್ಥ ಸಿದ್ಧಿಯನ್ನ ಕರೆಸು. ಆಗ ಬಂದ ಸರ್ವಾರ್ಥ ಸಿದ್ಧಿ. ಹೌದು, ನನಗೆ ಕೋಪ ಬಂದಿದೆ, ಆ ಕೋಪದಿಂದ ನಾನು ನಾಯಿಯನ್ನ ಹೊಡೆದೆ ಅಂತ ಹೇಳಿ ಒಪ್ಪಿಕೊಂಡು ಬಿಟ್ಟ. ಭಗವಂತನ ಮುಂದೆ ಒಪ್ಪಿಕೊಂಡಿದ್ದಾನೆ. ಆಗ ನಾನು ಅಪರಾಧಿ, ನೀವು ನನಗೆ ಯಾವ ಶಿಕ್ಷೆಯನ್ನು ಬೇಕಾದರೂ ಕೊಡಿ ಸ್ವಾಮಿ, ನನ್ನ ಅಪರಾಧವಾಗಿದೆ ಅಂತ ಹೇಳಿ ಅವನು ಒಪ್ಪಿಕೊಳ್ತಾನೆ. ಆಗ ರಾಮ ಮಂತ್ರಿಗಳ ಹತ್ರ ಹೇಳ್ತಾನೆ, ಮಂತ್ರಿಗಳೇ, ಈ ಅಪರಾಧಿಗೆ ಏನು ಶಿಕ್ಷೆ ಕೊಡಬೇಕು ಅಂತ ನ್ಯಾಯ ಮನುಸ್ಮೃತಿ ಹೇಳತ್ತೆ ಅಂತ ಹೇಳಿದ್ರೆ, ಆಗ ಏನು ಹೇಳುತ್ತೆ ನೀವು ಹೇಳಿ, ನಿಮ್ಮ ಅಭಿಪ್ರಾಯ. ಎಲ್ಲರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಿದ್ದಂತಾನು ರಾಮ. ಈಗ ನಾನು ಸರ್ವೋತ್ತಮ, ನಾ ಹೇಳ್ದಂತ ಕೇಳಿಂತ ಯಾವತ್ತೂ ಹೇಳಿಲ್ಲ. ಜೀವೋತ್ತಮರಾದ ವಾಯುದೇವರು ಅಷ್ಟೇ, ನಾನು ಜೀವೋತ್ತಮ, ನಾನು ಹೇಳ್ದಂಗೆ ಪಂಚಭೇದ ತಾರತಮ್ಯ ಇದೆ, ನೀವು ಒಪ್ಕೊಳ್ಬೇಕು ಅಂತ ಹೇಳಿ ಅವ್ರು ಯಾವತ್ತೂ ನಮ್ಮ ಮೇಲೆ ಅದನ್ನ ಹೇರಿಲ್ಲ. 37 ಗ್ರಂಥಗಳನ್ನ ಬರೆದ್ರು. ನೋಡಪ್ಪ, ಯಾವುದು ಸರಿ ಯಾವುದು ತಪ್ಪು ವಿವೇಚನೆ ಮಾಡಿ ಒಪ್ಪಿಕೋ ಅಂತ ಹೇಳಿ ಅವ್ರು ಯಾವತ್ತೂ ಅಧಿಕಾರ ಬಲದಿಂದ ನಮ್ಮನ್ನ ಆ ಒಂದು ಧರ್ಮ ಮಾರ್ಗಕ್ಕೆ ಕರೆದುಕೊಂಡು ಬರುವಂತಹ ಪ್ರಯತ್ನ ಮಾಡಿಲ್ಲ. ಯಾಕೆಂದ್ರೆ ಸತ್ಯವನ್ನ ಎದುರುಗಿಟ್ಟಿದ್ದೇನೆ ನೋಡು, ದೇವ ಬೇರೆ ನೀನು ಬೇರೆ ಅನ್ನೋದು ಮತವೇ ಶ್ರೇಷ್ಠ ಅನ್ನೋದು ನನ್ನ ಅಭಿಪ್ರಾಯ ಅಂತ ಹೇಳ್ತಾರೆ ಹೊರತು ನೀವದನ್ನ ಒಪ್ಪಿಕೊಳ್ಳಲೇಬೇಕು ಅಂತ ಹೇರೋದಿಲ್ಲ ಯಾರ ಮೇಲೂ. ನೀವು ವಿಚಾರ ಮಾಡಿ, ದೇವರು ನಿಮಗೂ ಮನಸ್ಸು ಬುದ್ಧಿಯನ್ನ ಕೊಟ್ಟಿದ್ದಾನೆ ಎಂದಾಗ ಅಲ್ಲಿ ಇದನ್ನ ರಾಮ ಮಾಡಿ ತೋರಿಸಿದ್ದಾನೆ. ಆಗ ಅವ್ರು ಹೇಳ್ತಾರೆ ಮಂತ್ರಿಗಳು, ಸ್ವಾಮಿ, ಈ ಒಂದು ರಾಜ್ಯದಲ್ಲಿ ಎಲ್ಲ ನಿಯಮಗಳಿರೋದು ಮನುಷ್ಯರಿಗೆ ಮಾತ್ರ. ಮನುಷ್ಯರಿಗೆ ಇದೆ ನಿಯಮ ಅಂದಮೇಲೆ, ಆದ್ರೆ ಇಲ್ಲಿ ಈ ಪ್ರಕರಣದಲ್ಲಿ ಮನುಷ್ಯ ಮತ್ತೆ ಒಂದು ಪ್ರಾಣಿ ಭಾಗಿಯಾಗಿದೆ. ಹಾಗಾಗಿ ಇದಕ್ಕೆ ಯಾವ ನಿಯಮವೂ ಇಲ್ಲ ನಮ್ಮಲ್ಲಿ, ಅದರಿಂದ ನೀವೇ ತೀರ್ಪು ಕೊಡಿ ಅಂತ ಹೇಳಿ ರಾಮನಿಗೆ ಬಿಡ್ತಾರೆ. ರಾಮ ನಾಯಿಯನ್ನು ಸಹಿತ ಕೇಳ್ತಾನೆ, ನಾಯಿ, ನಿನಗೇನಾದ್ರೂ ಒಂದು ಸಲಹೆ ಏನಾದ್ರೂ ಹೇಳ್ತೀಯಾ? ಇದು ನಿನಗೇನು ಶಿಕ್ಷೆ ಕೊಡಬೇಕು ಅಂತ ಅನ್ನೋದನ್ನ ನೀನೇ ಏನಾದರೂ ಹೇಳ್ತೀಯಾ? ಆಗ ನಾಯಿ ಹೇಳ್ತಾರೆ, ಹೌದು ಸ್ವಾಮಿ, ನನಗನ್ನಿಸ್ತಾ ಇದೆ ನೀವು ಈ ಒಂದು ಅಪರಾಧಿಯನ್ನ ನೀವು ಪುರಿ ಜಗನ್ನಾಥದಲ್ಲಿ ಮುಖ್ಯಸ್ಥನನ್ನಾಗಿ ಮಾಡಿಬಿಡಿ. ಎಲ್ಲರಿಗೂ ಅಷ್ಟೇ, ಈ ನಾಯಕ್ ಬುದ್ಧಿಗಿದ್ದಿ ಕೆಟ್ಟಿದ್ಯಾ? ಮಾತೇ ಬಂದಿಲ್ಲ, ಈಗ ಮಾತು ಕೊಟ್ಟಾಗ ಬುದ್ಧಿ ಇಲ್ಲದಂತಹ ಮಾತು ಆಡ್ತಾ ಇದೆಯಲ್ಲ.
ಆಗ ಅದು ಹೇಳ್ತಾನೆ, ಆಗ ಯಾಕೆ ಹೀಗೆ ಹೇಳ್ತೀಯ ನಾಯಿ ಅಂತ ಹೇಳಿ ರಾಮ ಕೇಳ್ತಾನೆ. ಹೌದು ಸ್ವಾಮಿ, ನಾನು ಹೋದ ಜನ್ಮದಲ್ಲಿ ಜಗನ್ನಾಥಪುರಿಯಲ್ಲಿ ಮುಖ್ಯಸ್ಥನಾದಂತಹ ಪೂಜಾರಿಯಾಗಿದ್ದೆ. ಮೊದಲಿಗೆ ನಾನು ಚೆನ್ನಾಗಿ ಆಧ್ಯಾತ್ಮಿಕವಾಗಿ ಚೆನ್ನಾಗಿ ಎಲ್ಲ ರೀತಿಯ ಕೈಲಾದ ಸೇವೆಯನ್ನು ಮಾಡ್ತಿದ್ದೆ. ಆದರೆ ದಿನ ಕಳೆದಂತೆ ಆ ಒಂದು ಪೊಸಿಷನ್, ಅಧಿಕಾರದ ಬಲವೇ ಹಾಗೆ. ಮೊದಲಿಗೆ ಎಷ್ಟೇ ಚೆನ್ನಾಗಿ ನಡೆದುಕೊಳ್ಳಬಹುದು, ಆ ಅಧಿಕಾರ ಬಂದ ಮೇಲೆ ಸ್ವಲ್ಪವಾದರೂ ಇದು ನನಗೂ ಇರಲಿ, ದೇವ ಏನ್ ಮಾಡ್ತಾನೆ ಇಷ್ಟೆಲ್ಲ ತಗೊಂಡು, ಇದು ನನಗಿರಲಿ, ಆಮೇಲೆ ನನ್ನ ಹೆಂಡತಿಗಿರಲಿ, ನನ್ನ ಮಕ್ಕಳಿಗಿರಲಿ, ನನ್ನ ಮೊಮ್ಮಕ್ಕಳಿಗಿರಲಿ ಅಂತೇಳಿ ಸ್ವಲ್ಪ ಸ್ವಲ್ಪವೇ ತಂದು 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 ಇಂತಹ ಒಂದು ನಾಯಿಯ ಜನ್ಮ ನನಗೆ ಬಂದಿದೆ. ಅಂದ್ರೆ ಭಗವಂತನ ಸೊತ್ತನ್ನ ನೊಂದು ಅಂತ ತಿಳಿದ ಅಪರಾಧ ಮಾಡಿದ್ವಿ ಅಂದ್ರೆ ನಮಗೆ ನಾಯಿಯ ಜನ್ಮ ಗ್ಯಾರಂಟಿ. ಹೀಗೆ ಆ ನಾಯಿ ಹೇಳುತ್ತೆ. ಆಗ ನಾಯಿಯ ಒಂದು ಮಾತನ್ನ ಕೇಳಿ ರಾಮ ಹೇಳ್ತಾನೆ, ನೀನೇನೋ ದುರಾಗ್ರಹದಿಂದ ನಿನ್ನ ಕರ್ಮಾನುಸಾರ ಆ ರೀತಿ ಮಾಡಿರ್ಬೋದು, ಆದ್ರೆ ಈ ಬ್ರಾಹ್ಮಣನು ಆ ರೀತಿ ಅವನಿಗೆ ಮುಖ್ಯಸ್ಥನನ್ನ ಮಾಡಿದಾಗ ಅವನು ನ್ಯಾಯವಾದ ರೀತಿಯಲ್ಲೇ ನಡೆದುಕೊಳ್ಳಬಹುದು, ನಿನಗೇನು ಗೊತ್ತಿದೆ ಅಂತಂದ್ರೆ ಆ ಒಂದು ನಾಯಿ ಹೇಳುತ್ತೆ, ಸ್ವಾಮಿ ಎಂಥವರೇ ಬಂದ್ರು ಕಲಿಯ ಆವೇಶ ಅನ್ನೋದು ರುದ್ರದೇವರ ಪರ್ಯಂತ ಇದೆ ಅಂದ ಮೇಲೆ ನಾವು ನೀವು ಯಾರು ಹೊರತಾದದ್ದಲ್ಲ. ಅದರಿಂದ ಅವನು ಆ ಜಾಗಕ್ಕೆ ಬಂದ ಅಂದ್ರೆ ಅದು ಅಂಥ ಪ್ರಚೋದನೆ, ಅಂಥ ಆಕರ್ಷಣೆ ಇದ್ದೇ ಇದೆ. ಅದಕ್ಕೆ ಅವನು ಆ ರೀತಿಯ ಜನ್ಮ ಕಳೆಯಲಿ, ಅದಾದ ಮೇಲೆ ಅವನು ನಾಯಿಯಾಗಿ ಹುಡ್ತಾನಲ್ಲ, ಆಗ ನನಗೆ ಮನುಷ್ಯ ಜನ್ಮ ಕೊಡಿ ಸ್ವಾಮಿ. ಆ ಕೊಟ್ಟಾಗ ಅದು ಹಸಿದು ಎಲ್ಲೆಲ್ಲೂ ಆಹಾರ ಇಲ್ಲದೆ ಇದ್ದಾಗ ಬಂದು ಹಸಿದಾಗ ಬಂದು ತಾನು ಸೋತು ಸೊರಗಿ ಕುಳಿತಾಗ ನಾನು ಕಲ್ಲು ಹೊಡುತ್ತೇನೆ, ಆಗ ಅದಕ್ಕೆ ಆ ಒಂದು ಜೀವಕ್ಕೆ ಗೊತ್ತಾಗಲಿ, ಆ ಒಂದು ನಾಯಿಗೆ ಹೊಡೆದರೆ ಆ ನಾಯಿ ಎಷ್ಟು ನೋವು ತಿನ್ನತ್ತೆ ಅನ್ನೋದು ಆ ಜನ್ಮಕ್ಕೆ ಹೋಗಿ ಅದು ಅವನು ತಿಳಿಬೇಕು. ನೋಡಿ ಎಂಥ ಒಂದು ಭಗವಂತ ಆ ಒಂದು ಒಳಗೆ ನಾಯಿಯೊಳಗೆ ನಿಂತು ನ್ಯಾಯವನ್ನ ಕೊಟ್ಟಂತಹ ಭಗವಂತ. ರಾಮನ ಮುಂದೆ ಇಷ್ಟು ಮಾತನಾಡಬೇಕಾದ್ರೆ ಅದು ನಾಯಿ ಅಲ್ಲ ಮಾತಾಡಿದ್ದು, ಒಳಗೆ ನಿಂತು ನಾರಾಯಣನೇ ಮಾತನಾಡಿದ, ತನಗೆ ತಾನೇ ಸಮನೆ ಹೊರತು ಇದು ಅವನು ಆ ರೀತಿ ಪ್ರೇರಣೆ ಮಾಡಿ ತತ್ವಾಭಿಮಾನಿಗಳ ಮೂಲಕ ವಾಯುದೇವರ ಮೂಲಕ ತಾನೇ ಮಾತನಾಡಿಸಿದ್ದಾನೆ. ನಾಯಿಗೆ ಅದರ ಅರಿವಿಲ್ಲ, ಆದರೆ ಸತ್ಯ ವಸ್ತು ಸ್ಥಿತಿ ಹೇಗಿದೆ ಅನ್ನೋದನ್ನ ಅಲ್ಲಿ ವಿವೇಚನೆ ಮಾಡ್ತಾರೆ. ಆಗ ನಾಯಿ ಹೇಳುತ್ತೆ, ಈ ಒಂದು ಅಪರಾಧಕ್ಕಾಗಿ ಇಂತಹ ಶಿಕ್ಷೆ ನೋಡಿದ್ರೆ ನಮಗೆ ಸಂಪತ್ತು ಬರುತ್ತೆ ರೀ, ಆ ಸಂಪತ್ತು ಬಂದಾಗ ಹಿರಿ ಇಕ್ತೀವಿ, ನಮಗೆ ನಾವದನ್ನ ಪರೀಕ್ಷೆಯೇ ಮಾಡೋದಿಲ್ಲ, ಇದು ಶ್ರಿಯನ ಸುಶ್ರಿಯನ ಅನ್ನೋದು ನಮಗೆ ಬರೋದಿಲ್ಲ. ಯಾವಾಗ ನಮಗೆ ಗೊತ್ತಾಗತ್ತೆ ಗೊತ್ತಾ, ನಮಗೆ ಸಂಪತ್ತು ಬಂದ ಮೇಲೆ ಅದು ಸಾತ್ವಿಕ ಕಾರ್ಯಕ್ಕೆ ವಿನಿಯೋಗವಾಗದೆ ಎಲ್ಲವೂ ರಾಜಸ ತಾಮಸಕ್ಕೆ ವಿನಿಯೋಗ ಆಗ್ತಿದೆ ಅಂದ್ರೆ ಅದು ಸಾತ್ವಿಕ ಸಂಪತ್ತು ಅಲ್ಲವೇ ಅಲ್ಲ. ಅದಕ್ಕೆ ವಾದಿರಾಜರು ನಮಗೆ ಆಶೀರ್ವಾದ ಮಾಡುವಾಗ ಸುಶ್ರಿಯಂ ದದ್ಯಾತ್ ಅಂತ ಹೇಳ್ತಾರೆ. ಅಂದ್ರೆ ಇನ್ನೆಂಥ ಒಂದು ವಾದಿರಾಜರ ಆ ದೊಡ್ಡವರ ಮಾತಿನಲ್ಲಿ ಇನ್ನೆಷ್ಟಿದೆ ನೋಡಿ. ಸಂಪತ್ತು ಅಂತ ನಮಗೆ ಗೊತ್ತು, ಆದ್ರೆ ಅದು ಸಾತ್ವಿಕ ಸಂಪತ್ತು ಬರಲಿ. ಅಂತಹ ಸಾತ್ವಿಕ ಸಂಪತ್ತು ಆದರೆ ಅದು ಸಾಧನೆಗೆ ವಿನಿಯೋಗವಾಗತ್ತೆ. ಸುಶ್ರಿಯಂ ದದ್ಯಾತ್ ಆಯು ವಾಯುಸುತ ಪ್ರಿಯ ಅಂತ ಏನು ನಮಗೆ ಆಶೀರ್ವಾದ ಮಾಡಿದ್ದಾರೆ. ದೊಡ್ಡವರ ಮಾತಿನಲ್ಲಿ ಬಹಳ ಸತ್ವ ಇದೆ ರೀ. ಆ ಸತ್ವವನ್ನ ನಾವು ಅರಿವು ಮಾಡ್ಕೋಬೇಕು. ಸಂಪತ್ತನ್ನ ಇಡೋದಲ್ಲ, ಸುಶ್ರಿಯ ಅಂದ್ರೆ ಸಮೀಚೀನವಾದಂತಹ ಸಾತ್ವಿಕ ಬುದ್ಧಿಯನ್ನ ಭಗವಂತನೆಡೆಗೆ ಆ ಒಂದು ಸಾಗುವುದಕ್ಕೆ ಬೇಕಾಗುವಂತಹ ಸಂಪತ್ತು ನಮಗೆ ನಮ್ಮ ಮಕ್ಕಳಿಗೆ ಸಿಗಲಿ ಅಂತ ನಾವು ಪ್ರಾರ್ಥನೆ ಮಾಡಬೇಕೇ ಹೊರತು ಆ ರಾಜಸ ತಪಸ್ಸು ರಾಜಸವಾದಂತಹ ಸಂಪತ್ತು ಬಂದರೆ ಅದು ರಾಜಸ ಬುದ್ಧಿಯನ್ನೇ ಹುಟ್ಟಿಸುತ್ತೆ ಹೊರತು ಅದಕ್ಕೆ ನೋಡಿ ಸ್ವಾಮಿಗಳಾಗ್ಲಿ ಒಬ್ಬ ಆಚಾರ್ಯರಾಗ್ಲಿ ಪರ್ವಕಾಲಗಳಲ್ಲಿ ನೀವು ಏನೇ ಕೊಡ್ತೀವಿ ದಾನ ಅಂದ್ರು ಇಸ್ಕೊಳ್ಳೋದಿಲ್ಲ. ಅಂದ್ರೆ ನೀನ್ ಯಾವ ರೀತಿ ಇಲ್ಲಿ ಸಂಪಾದನೆ ಮಾಡಿದೆ ಅನ್ನೋದನ್ನ ಪ್ರಶ್ನೆ ಮಾಡ್ತಾ ಇದ್ರು. ಇದನ್ನ ಹಿಂದಿನವರೆಲ್ಲ ಕೇಳ್ತಾ ಬಂದಿದೀವಿ. ಇದ್ದಕ್ಕಿದ್ದಂತೆ ಯಾರೋ ದಾನ ಕೊಡ್ತಾರೆ ಅಂದ್ರೆ ಬಂದು ಯಾರೂ ಕೈ ಹೊಡುತ್ತಿರ್ಲಿಲ್ಲ. ನೀನು ಹೇಗೆ ಸಂಪಾದನೆ ಮಾಡಿದೆ, ಈ ರೀತಿ ಇಷ್ಟು ದಾನ ಮಾಡ್ಬೇಕಾದ್ರೆ ನಿನಗೆ ಎಲ್ಲಿಂದ ಬಂತು ಈ ಸಂಪತ್ತು? ಸಾತ್ವಿಕದ ಬ್ರಾಹ್ಮಣ ಆ ರೀತಿ ಪ್ರಶ್ನೆ ಮಾಡಿಯೇ ತೆಗೆದುಕೊಳ್ತಿದ್ದ. ಹೀಗೆ ನಾಯಿ ಅವನ ನೇರವಾಗಿ ಆ ಒಂದು ಸರ್ವಾರ್ಥ ಸಿದ್ಧಿಗೆ ಶಾಪ ಕೊಟ್ಟಿಲ್ಲ, ಆದರೆ ಶಾಪವೇ ಆಗುವಂತಹ ಅದು ವರವೂ ಆಗಬಹುದು ಶಾಪವೂ ಆಗಬಹುದು. ಅವನು ನ್ಯಾಯವಾಗಿ ಏನಾದರೂ ಆ ಒಂದು
ಸ್ಥಾನ ಬಂದಾಗ ಸರಿಯಾದ ರೀತಿಯಲ್ಲಿ ನಡ್ಕೊಂಡ್ರೆ ಅವನಿಗೆ ಒಳ್ಳೆಯ ಒಂದು ಪುಣ್ಯ ಸಂಪಾದನೆ ಆಗತ್ತೆ. ಆದರೆ ಅವನು ಅದು ತಪ್ಪಿ ನಡೆದಾಗ, ಇದನ್ನ ನಮಗೆ ಯಾಕೆ ದಾಖಲು ಮಾಡಿಟ್ಟಿದ್ದಾರೆ ರಾಮಾಯಣದಲ್ಲಿ ಅಂತಂದ್ರೆ, ಮುಂದೆ ನಮಗೆ ಒಂದು ಸ್ಥಾನ ಸಿಕ್ಕಿತು ಅಂತ ಹೇಳಿ ನಾವದನ್ನ ದುರುಪಯೋಗ ಪಡಿಸಿಕೊಳ್ಳಬಾರದು. ನನಗೆ ನನ್ನವರಿಗೆ ಅನ್ನೋದೇ ದುರುಪಯೋಗ. ಇದು ಭಗವಂತ ಕೊಟ್ಟಂತಹ ಸ್ಥಾನ, ಅಧಿಕಾರ. ಇದರಿಂದ ಎಲ್ಲ ಸಜ್ಜನರಿಗೆ, ಯಾರು ಯೋಗ್ಯರಾದಂತಹ ಎಲ್ಲ ಸಜ್ಜನರಿಗೂ ಇದರ ಒಂದು ಲಾಭವಾಗಬೇಕು ಅಂದ್ರೆ ಅದು ಸಾತ್ವಿಕವೇ ಆಗತ್ತೆ. ಆದ್ರೆ ಆ ರೀತಿಯಾಗಿ ನಾವು ನೋಡೋದಿಲ್ಲ. ಆದ್ರಿಂದ ನಮಗೆ ಇದು ಪಾಠವಾಗಿದೆ. ನಾಯಿ ನೇರವಾಗಿ ಶಾಪ ಕೊಟ್ಟಿಲ್ಲ, ಆದರೆ ನಾಯಿಯೊಳಗಿರೋ ಭಗವಂತ ನ್ಯಾಯ ಕೊಟ್ಟ. ಅಂದ್ರೆ ಆ ನಾಯಿ ತಾನೇನು ನೋವು ಅನುಭವಿಸ್ತೋ ಅದನ್ನ ಭಗವಂತ ಮಾತಿನ ಮೂಲಕ ಹೊರಹೊಮ್ಮಿಸಿದ. ಹೀಗೆ ಪ್ರಾಣಿಗಳಿಗೂ, ಈಗ ಒಬ್ಬ ಪ್ರಾಣಿ ಮತ್ತೆ ಒಬ್ಬ ಮನುಷ್ಯ ಇದ್ದಾಗ ನಾವಂತೀವಿ ಇದು ನಮ್ಮದೇ ಒಂದು ಸಾಮ್ರಾಜ್ಯ ಅಂತ ಹೇಳ್ತೀವಿ. ಆದ್ರೆ ದೇವ ನೋಡಿ, ಕುಂಟ್ರಿಗೊಂದು, ಕುರುಡ್ರಿಗೊಂದು, ಪ್ರಾಣಿಗಳಿಗೊಂದು, ಮನುಷ್ಯನ್ಗೊಂದು, ಮಾಧ್ವರ್ಗೊಂದು, ಇನ್ನು ಬೇರೆಯವ್ರಿಗೊಂದು ಅಂತ ಬ್ರಹ್ಮಾಂಡ ಸೃಷ್ಟಿ ಮಾಡಿಲ್ಲ. ಒಂದೇ ಬ್ರಹ್ಮಾಂಡ. ಎಲ್ಲರೂ ಇದರಲ್ಲೇ ನೀವು ಹೊಂದಿಕೊಂಡು ಬದುಕಬೇಕು. ಎಲ್ಲರಲ್ಲಿ ಭಗವಂತನನ್ನ ಕಾಣುವಂತಹ ಗುಣ ನೀವೆಲ್ಲ ಬೆಳೆಸಿಕೊಳ್ಳಿ. ಹೊಂದಾಣಿಕೆಯಿಂದಲೇ ಜೀವನ ಮಾಡಿ. ದೇವತೆಗಳಿಗೂ ಮನುಷ್ಯರಿಗೂ, ದೇವತೆಗಳ ಆಹಾರ ಮನುಷ್ಯರ ಕೈಲಿ ಇಟ್ಟಿದ್ದಾನೆ, ಮನುಷ್ಯರ ಆಹಾರ ದೇವತೆಗಳಿಗೆ. ಯಾಕೆಂದ್ರೆ ನೋಡಿ, ದೇವತೆಗಳು ಮಳೆ ಸುರಿಸಿದ್ರೆ ನಮಗೆ ಆಹಾರ, ಅಂದ್ರೆ ನಮ್ಮ ಆಹಾರ ದೇವತೆಗಳ ಕೈಯಲ್ಲಿದೆ. ದೇವತೆಗಳಿಗೆ ಯಜ್ಞ ಯಾಗಾದಿಗಳನ್ನ ಮಾಡಿ ಹವಿಸು ಕೊಟ್ಟರೆ ಅವರಿಗೆ ಬಲ. ಹಾಗಾಗಿ ಅವರ ಆಹಾರವನ್ನ ಮನುಷ್ಯರ ಕೈಲಿ ಇಟ್ಟಿದ್ದಾನೆ. ಅಂದ್ರೆ ನೀವಿಬ್ಬರು ಪರಸ್ಪರಂ ಭಾವಯಂತ ಅಂತ ಏನು ನಮ್ಮ ಶಾಸ್ತ್ರ ಹೇಳುತ್ತೆ. ಹೊಂದಾಣಿಕೆಯಿಂದ ಜೀವನ ಮಾಡಬೇಕು. ಅದನ್ನ ಬಿಟ್ಟು ನಾನು ನನ್ನದು ಅನ್ನುವ ಅಧಿಕಾರವನ್ನ ನಾವೇನಾದರೂ ನಮ್ಮ ಬದುಕಿನಲ್ಲಿ ತೋರಿಸಿದರೆ ನಾಯಿ ಜನ್ಮ ಗ್ಯಾರಂಟಿಯಾಗಿ ಸಿಗತ್ತೆ. ನಾವು ಹೇಳೋದೇ ಬೇಡ. ಮುಂದೆ ಎಲ್ಲಿ ಸಿಗ್ತಾರೆ ನೋಡಿ, ನಾಯಿ ಹಾಗೆ ಎಲ್ಲೋ ಬೀದಿ ಅಲಿತಿರ್ತೀನಿ ಸ್ವಾಮಿ ಅಂತ ಧೈರ್ಯವಾಗಿ ರಾಯರಲ್ಲಿ ಪ್ರಾರ್ಥನೆ ಮಾಡ್ಬೋದು. ಸ್ವಾಮಿ, ನಾಯಿ ಜನ್ಮ ಬರುತ್ತೆ, ಬೀದಿ ಅಲಿಯೋ ನನ್ನನ್ನ ನೀವು ಉದ್ಧಾರ ಮಾಡಿ ಅಂತ ಹೇಳಿ ನೇರವಾಗಿ ಪ್ರಾರ್ಥನೆ ಮಾಡುವಂತಹ ಪ್ರಸಂಗ ನಮಗೆ ಬಂದು ಬಿಡತ್ತೆ. ಮುಂದೆ ಇನ್ನೊಂದು ಪ್ರಸಂಗವನ್ನ ನೋಡೋಣ. ಮಹಾಭಾರತದಲ್ಲಿ ಶಿಶುಪಾಲನಿಗೆ ಕೃಷ್ಣನಿಂದ ಒಂದು ಹೇಗೆ ಅದು ಶಾಪವೋ ವರವೋ, ಮೊದಲಿಗೆ ನಾವು ಹೇಳುವುದಕ್ಕಿಂತ ಸಂದರ್ಭವನ್ನ ವಿವೇಚನೆ ಮಾಡಿದ ಮೇಲೆ ಅದು ಯಾವ ರೀತಿ ಅವನಿಗೆ ಆಗಿದೆ ಅನ್ನೋದನ್ನ ನೋಡೋಣ. ಶಿಶುಪಾಲ ಯಾರು? ಸಂಬಂಧದಲ್ಲಿ ಕೃಷ್ಣನ ಅತ್ತೆ, ಅಂದ್ರೆ ವಸುದೇವನ ತಂಗಿಯ ಮಗನಾಗಿದ್ದಾನೆ. ತಂಗಿ ಯಾರು? ಶ್ರುತಶ್ರವೆ ಅಂತ ಹೇಳಿ ತಂಗಿ. ತಂದೆ ಚೇದಿ ದೇಶದ ಅರಸು ದಮಘೋಷ ಮತ್ತು ಶ್ರುತಶ್ರವೆಯ ಮಗ ಆಗಿದ್ದಾನೆ. ದಂತವಕ್ರ ಇವನ ಚಿಕ್ಕಮ್ಮನ ಮಗನಾಗಿದ್ದಾನೆ. ನಾವು ಶಿಶುಪಾಲ ದಂತವಕ್ರ ಅಂತ ಹೇಳಿಬಿಡ್ತೇವೆ, ಆದ್ರೆ ಅವರ ತಂದೆ ತಾಯಿಗಳ ಹೆಸರನ್ನ ನಾವು ಹೇಳೋದಿಲ್ಲ. ಯಾರು ಸಾಮಾನ್ಯರಲ್ಲ, ಜಯವಿಜಯರೇ ಅವರ ಕೊನೆಯದಾದಂತಹ ಜನ್ಮದಲ್ಲಿ ಬಂದಿದ್ದಾರೆ. ದ್ವಾರಪಾಲಕರಾದಂತಹ ಜಯವಿಜಯರನ್ನ ಉದ್ಧಾರ ಮಾಡೋದ ಸಲುವಾಗಿ ಕೃಷ್ಣ ಬಂದಿದ್ದಾನೆ. ಶಿಶುಪಾಲ ಹುಟ್ಟಿದಾಗ ಏನಾಯ್ತು? 3 ಕಣ್ಣು 4 ಕೈಗಳು ಇತ್ತವನಿಗೆ. ಆಗ ಯಾರ ಕೈಗೆ ಮಗು ಹುಟ್ಟಿದ ತಕ್ಷಣ ಎಲ್ಲರಿಗೂ ಅವಲಕ್ಷಣವಾದಂತಹ ಮಗು, ಯಾಕೆ ಹೀಗಾಯ್ತು ಅಂತ ತಂದೆ ತಾಯಿಗೆ ನೋವಾಗತ್ತೆ. ಆಗ ಇವ್ರನ್ನ ಜೋಯಿಸರ್ನೆಲ್ಲ ಕರೆದು ಬಿಟ್ಟು ಆ ಸ್ಥಾನದ ಒಂದು ಪಂಡಿತರನ್ನ ಕರೀತಾರೆ. ಆಗ ಅವ್ರು ಹೇಳ್ತಾರೆ, ಯಾರ ಕೈಗೆ ಈ ಮಗು ಹೋಗತ್ತೋ, ಆಗ ಯಾರಿಂದ ಈ ಮಕ್ಕಳಿಗೆ ಮರಣವಿದೆಯೋ ಅಂಥವರ ಕೈಗೆ ಹೋದಾಗ ಇದು ಮಾಯವಾಗತ್ತೆ. ಆಗ ಶಿಶುಪಾಲನಿಗೆ ಅವರಿಂದ ಮರಣ ಅಂತ ಹೇಳಿ ಅಶರೀರವಾಣಿ ಆಗತ್ತೆ. ಆಗ ಕೃಷ್ಣ ಒಮ್ಮೆ ಚೇದಿ ದೇಶಕ್ಕೆ ಬಂದಿರ್ತಾನೆ. ಆಗ ಅವನ ಅತ್ತೆ ಮಗುವನ್ನ ಕೃಷ್ಣನ ಎಲ್ಲರ ಕೈಗೂ ಅವಳು ಕೊಟ್ಟು, ಯಾಕೆಂದ್ರೆ ಅಶರೀರವಾಣಿ ಆಗ್ಬಿಟ್ಟಿರತ್ತೆ. ಪ್ರತಿಯೊಬ್ಬರ ಕೈಯಲ್ಲೂ ಮಗು ಕೊಟ್ಟಾಗ ಅದೇ ರೀತಿಯಾಗಿ ಇತ್ತು, ಅಂದ್ರೆ 3 ಕಣ್ಣಿತ್ತು 4 ಕೈಗಳಿತ್ತು. ಆದರೆ ಕೃಷ್ಣನ ಕೈಗೆ ಬಂದ ತಕ್ಷಣವೇ ಅವನ 3ನೇ ಕಣ್ಣು ಹಾಗೂ ಹೆಚ್ಚುವರಿ 2 ಕೈಗಳು ಇಲ್ಲವಾಗಿ ಬಿಡ್ತು. ಆಗ ಅವಳಿಗೆ ಇಲ್ಲ ಅಂದ್ರೆ ಅವಳು ಮೊದಲಿಗೆ ಪ್ರಾರ್ಥನೆ ಮಾಡಿರ್ತಾಳೆ, ಸ್ವಾಮಿ ನನ್ನ ಕಂದನನ್ನ ಕೊಲ್ಲಬೇಡ ಅಂತ ಹೇಳಿ ಪ್ರಾರ್ಥನೆ ಮಾಡೋದಕ್ಕೆ ಒಂದು ನಿಮಿತ್ತ ಬೇಕಲ್ಲ, ಹಿಂದೆ ಇಷ್ಟೆಲ್ಲ ನಿಮಿತ್ತ ಇದೆ. ಆಗ ಶಿಶುಪಾಲನ ತಾಯಿ ಶ್ರುತಶ್ರವೆ ತನ್ನ ಮಗನ ಅಪರಾಧ ಏನೇ ಸ್ವಾಮಿ, ಏನೇ ಮಾಡಲಿ, ನಾನು ನಿನ್ನ ಒಂದು ದಾಸಿಯಾಗಿದ್ದೇನೆ, ದಯಮಾಡಿ ನನ್ನ ಮಗನನ್ನ ಉಳಿಸು ಅಂತ ತಾಯಿಯಾಗಿ ಬೇಡಿಕೊಳ್ತಾಳೆ. ಆಗ ನನ್ನ ಕೊಲ್ಲಬೇಡ ಅಂತ ಕೃಷ್ಣ ಒಂದು ಹೇಳ್ತಾನೆ, ಅಮ್ಮ ನೀನು ಕೇಳ್ತಿದ್ಯಾ ಅಂತ ಹೇಳ್ತೇನೆ, ಶಿಶುಪಾಲನ 100 ಅಪರಾಧವನ್ನ ನಾನು ಮನ್ನಿಸ್ತೇನೆ ಅಮ್ಮ. ಆಮೇಲೆ 101ನೇ ಅಪರಾಧ ಮಾಡಿದರೆ
ನಾನು ಕೊಲ್ತೇನೆ. ನೋಡಿ, ತಾಯಿಯ ಎದುರಿಗೆ ಅವನು ಇಷ್ಟು ರೀತಿಯಲ್ಲಿ ಆ ತಾಯ್ತನದ ಒಂದು ಇದಕ್ಕೂ ಹೇಗೆ ಭಗವಂತ ಗೌರವ ಕೊಟ್ಟಿದ್ದಾನೆ. ಇಂತಹ ಒಂದು ಕೆಟ್ಟ ಮಗುವೇ ಆಗಲಿ ತಾಯಿ ಹೇಳ್ತಾಳೆ, ನನ್ನ ಮಗು ಸರಿ ದಾರಿಯಲ್ಲಿ ನಡೆಯಲಿ ಅನ್ನೋದೇ ಅವಳ ಆಶಯವಾಗಿರುತ್ತೆ. ತನ್ನ ಮಗು ಚೆನ್ನಾಗಿ ಬದುಕಬೇಕು, ಬಾಳಿ ಬದುಕಬೇಕು ಅಂತನ್ನೋ ಆಸೆಗೆ ಭಗವಂತ ತಾಯ್ತನಕ್ಕೆ ಕೊಟ್ಟಂತಹ ಗೌರವ. ಕೃಷ್ಣ ಅತ್ಯಂತ ಹತ್ತಿರವಾದಂತಹ ರೂಪ ಸ್ತ್ರೀಯರಿಗೆ, ಅಂಥ ಅನುಗ್ರಹ ಮಾಡ್ತಾನೆ ಅಂದ್ರೆ, ಯಾಕೆಂದ್ರೆ ಸರ್ವೋತ್ತಮ, ಅವನು ಯಾವ ರೀತಿಯಲ್ಲಿ ಬೇಕಾದರೂ ಅನುಗ್ರಹ. ಅದಕ್ಕೆ ಕಾಡಿದರೆ ಎನ್ನೊಡೆಯನ ಕಾಡುವೆ, ಬೇಡಿದರೆ ಎನ್ನೊಡೆಯನ ಬೇಡುವೆ. ದೇವನನ್ನ ಕೇಳಬೇಕು ರೀ. ಅದು ಯಾವ ಮನುಷ್ಯರನ್ನ ನಾವು ದೇವ ಎಲ್ಲಿದ್ದಾನೆ ಅಂದ್ರೆ ಈ ರೀತಿ ಋಷಿ ಮುನಿಗಳಲ್ಲಿ ದೇವ ಇದ್ದಾನೆ. ಇಲ್ಲಿ ನಮಗೆ ಕೇವಲ ಶಿಶುಪಾಲ ದಂತವಕ್ರರು ಭಗವಂತನನ್ನ ಬೈದವರು ಅಂತ ನಾವು ಹೇಳ್ತೇವೆ, ಆದರೆ ಮೂಲ ಒಳಗೆ ಸಾತ್ವಿಕ ಚೇತನ ಕೂತಿದೆ, ಅಲ್ಲಿ ಜಯ ವಿಜಯರಿದ್ದಾರೆ. ಅದಕ್ಕಾಗಿ ಭಗವಂತ ಅವರನ್ನ ನೋಡಿ, ಅವರ ಶಾಪ ಬಂದಿದ್ದು ಯಾರಿಂದ? ಸನಕಾದಿಗಳಿಂದ. ಅಂದ್ರೆ ಎಲ್ಲಿಂದ ಬಂದಿದೆ ಅಂದ್ರೆ ಭಗವಂತ ಬ್ರಾಹ್ಮಣರ ಮಾತನ್ನ ಸತ್ಯಗೊಳಿಸಿ ಆ ಒಂದು ಜಯ ವಿಜಯರನ್ನು ಕೇಳ್ತಾನೆ. 6 ಜನ್ಮದಲ್ಲಿ ನೀವು ನನ್ನ ಭಕ್ತರಾಗಿ ಹುಟ್ಟುತ್ತೀರೋ, 3 ಜನ್ಮದಲ್ಲಿ ನನ್ನ ಶತ್ರುಗಳಾಗಿ ಹುಟ್ಟುತ್ತೀರೋ ಅಂತಂದ್ರೆ, ಸ್ವಾಮಿ ಆದಷ್ಟು ಬೇಗ ನನಗೆ ಈ ಮನುಷ್ಯ ಲೋಕ ಬೇಡ, ನಾವು ವೈಕುಂಠಕ್ಕೆ ಬರಬೇಕು. 3 ನಿನಗೆ ವಿರುದ್ಧವಾಗಿ ವೈರಿ ಆದರೂ ಸರಿ, ನಮಗೆ ಈ ಶತ್ರುವಾಗಿ ಹುಟ್ಟಿದ್ರು ಪರವಾಗಿಲ್ಲ, 3 ಜನ್ಮ ಸಾಕು ಅಂತ ಹೇಳಿ. ನೋಡಿ, ಅವರ ಅಭಿಪ್ರಾಯಕ್ಕೂ ಬೆಲೆ ಕೊಟ್ಟ. ನಾವು ಹಾಗಲ್ಲ, ನಾ ಹೇಳ್ದಂಗೆ ಕೇಳು ಅಂತ ಹೇಳ್ತಿರ್ತೀವಿ ಮಕ್ಕಳಿಗೆ. ಆದ್ರೆ ಅದು ಎಷ್ಟರ ಮಟ್ಟಿಗೆ ಸರಿ? ನಾವು ಹೇಳ್ದಂಗೆ ಕೇಳು ಅಂತ ನಮ್ಮ ಅಧಿಕಾರವನ್ನು ಉಪಯೋಗಿಸಿ ಮಾಡಿಸೋದಕ್ಕಿಂತ ಅವರಿಗೆ ಅರ್ಥ ಮಾಡಿಸುವ ಸಲುವಾಗಿ ನಮಗೆ ದೇವ ಇಷ್ಟು ಸಮಯ ಕೊಟ್ಟಿರ್ತಾನೆ. ಅದು ಬಿಟ್ಟು ನಾನು ನನ್ನದು ಅನ್ನೋದನ್ನ ಪ್ರತಿ ಕ್ಷಣದಲ್ಲಿ ಇದೆ ಭಗವಂತ ಪ್ರತಿ ಕ್ಷಣದಲ್ಲಿ ತೋರಿಸ್ತಾನೆ. ಸರ್ವೋತ್ತಮ ಅವನು ನಾ ಹೇಳ್ದಂಗೆ ನೀನು ಕೇಳು ಅಂದಿದ್ರೆ ಯಾರು ಏನು ಮಾತಾಡ್ತಿರ್ಲಿಲ್ಲ. ಆದರೂ ಅವನು ಹಾಗೆ ಮಾಡಿಲ್ಲ, ನಮ್ಮ ಅಭಿಪ್ರಾಯಕ್ಕೂ ಬೆಲೆ ಕೊಡ್ತಾನೆ. ಅಂದ ಮೇಲೆ ನಾವು ದೈವಿ ಗುಣವನ್ನ ಅಳವಡಿಸಿಕೊಳ್ಳಬೇಕು. ಯಾರಿಗೆ ಏನೇ ಅನ್ನಬೇಕಾದರೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೇಳಿ ಅದನ್ನ ಸರಿ ತಪ್ಪುಗಳನ್ನ ತೂಗಿಕೊಂಡು ಮಾತನಾಡಬೇಕು. ಆಗ ಕೃಷ್ಣ ಹೇಳ್ದ, ಅಮ್ಮ ನೀನೇನು ಹೆದರ್ಕೋಬೇಡ, 100 ಅಪರಾಧಗಳನ್ನ ನಾನು ಮನ್ನಿಸಿ ಬಿಡ್ತೀನಿ. ಆಗ ಅವಳು ತಾಯಿ ಇರುವವರೆಗೂ ಆ ಒಂದು ಶಿಶುಪಾಲ ದಂತವಕ್ರರಿಗೆ ಹೇಳ್ತಾನೆ ಇರ್ತಾಳೆ, ನೀವು ಯಾವುದೇ ಕಾರಣಕ್ಕೂ ಆ ಒಂದು ಬ್ರಾಹ್ಮಣರಿಗಾಗಲಿ ಆ ಗೋವುಗಳಿಗಾಗಲಿ ಅಪರಾಧ ಮಾಡಬೇಡಿ. ತಾಯಿ ಎಷ್ಟೇ ಹೇಳಿದರೂ ಅಲ್ಲ, ಅವ್ರು ಬಂದಿರೋದೇ ಈ ಒಂದು ಜನ್ಮದಿಂದ ಉದ್ಧಾರವಾಗಬೇಕು ಅಂತ. ಆಗ ಅಲ್ಲಿ ಶಿಶುಪಾಲ ದಂತವಕ್ರರು ಭಗವಂತ ಕೃಷ್ಣನಿಗೆ ಯಾವಾಗ ಅಗ್ರಪೂಜೆ ಅಂತ ಹೇಳಿದ್ರು, ಆಗ ಶಿಶುಪಾಲ ದಂತವಕ್ರರು ಬೈಯುವುದಕ್ಕೆ ಪ್ರಾರಂಭ ಮಾಡ್ತಾರೆ. ನೋಡಿ, ಬೈಯೋದು ಸಹಿತ ನಾವು ಕಲಿಬೇಕಾದ್ದು ಶಿಶುಪಾಲ ದಂತವಕ್ರರಿಂದ. ಬೈಯೋಕ್ಕೂ ಬರೋದಿಲ್ಲ ರೀ ಸರಿಯಾಗಿ. ನಮಗೆ ಮನುಷ್ಯರಿಗೆ ಸರಿಯಾಗಿ ಬೈಯಕ್ಕೆ ಬರಲ್ಲ, 2-3 ಶಬ್ದಗಳು ಗೊತ್ತು. ಆದರೆ ಅಷ್ಟು 100 ರೀತಿಯಲ್ಲಿ 101 ಡಿಫ್ರೆಂಟ್ ಆಗಿ ಬೈದಿದ್ದಾನೆ ಶಿಶುಪಾಲ ದಂತವಕ್ರ. ಆದರೆ ಭಯಾತ್ಕಂಸಃ, ಒಬ್ಬೊಬ್ಬರು ದ್ವೇಷ ಮಾಡಿದವೂ ಭಗವಂತನನ್ನ ಒಳಗಡೆ ಆ ಪ್ರತಿಯೊಂದು ಮಾತುಗಳು ಪರಮಾತ್ಮನ ಸರ್ವೋತ್ತಮತ್ವವನ್ನ ಹೇಳುತ್ತೆ ಅನ್ನೋದನ್ನ ಚೆನ್ನಾಗಿ ದಾರ್ಢ್ಯತೆಯಿಂದ ಜಯ ವಿಜಯರು ನಾನು ಬೈಲಿ ನಾವು ಹೊಗಳ್ಳಿ, ನಮಗೆ ಹಾಗಲ್ಲ, ಹೊಗಳಿಕೆ ಇರುತ್ತೆ, ಆದರೆ ಮನಸ್ಸಿನಲ್ಲಿ ಇನ್ನೊಂದೇನೋ ಒಂದು ದುರುದ್ದೇಶದಿಂದ ಹೊಗಳ್ತಾ ಇರೋರನ್ನ ನಾವು ನೋಡಿದ್ದೇವೆ. ಆದರೆ ಜಯ ವಿಜಯರಿಗೆ ಆಂತರ್ಯದಲ್ಲಿ ಭಕ್ತಿ ಇದೆ, ಈ ರೀತಿಯವ್ರನ್ನ ನಾವು ನೋಡಿಲ್ಲ. ಮೇಲೆ ಬೈತಾ ಇರ್ತಾರೆ, ತಂದೆ ತಾಯಿಗಳು ನೋಡಿ ಮೇಲೆ ಬೈತಾ ಇರ್ತಾರೆ, ಒಳಗಡೆ ಮಕ್ಕಳ ಬಗ್ಗೆ ಹಾರ್ದತೆ ಇರುತ್ತೆ. ಒಳ್ಳೆಯ ದಾರಿಗೆ ಬರಲಿ ನನ್ನ ಮಕ್ಕಳು ಅಂತ ಹೇಳಿ ಬೈತಿರ್ತಾರೆ. ಅದನ್ನ ಈ ಮಕ್ಕಳು ಅರ್ಥ ಮಾಡಿಕೊಳ್ಳೋದಿಲ್ಲ. ಆದರೆ ನಾವು ದೊಡ್ಡವರಾಗ್ತೀವಲ್ಲ, ಆಗ ನಮಗೆ ಅರ್ಥ ಆಗುತ್ತೆ, ಅಪ್ಪ ನನ್ನ ತಂದೆ ತಾಯಿ ಅವತ್ತು ಬೈದು ನನಗೆ ಉಗುರು ಕಚ್ತಾ ಇದ್ದೆ, ಬೈದು ಬಿಡಿಸಿದ್ರು. ಇವತ್ತು ನೋಡಿ ಎಂತಹ ಒಂದು ಮಡಿ ಅಂತ ಹೇಳಿ ಗುರುಗಳ ಮುಂದೆ ಹೋದಾಗ ನಮಗೆ ಇಂತಹ ಒಂದು ಕೆಟ್ಟ ಗುಣ ನಮಗೆ ಬಂದಿಲ್ಲ ಅಂದಾಗ, ಗುರುಗಳು ಭೇಷ್ ಅಂದಾಗ ಇದು ನನ್ನ ತಂದೆ ತಾಯಿಗೆ ಸೇರ್ಬೇಕು. ಇಲ್ಲಾಂದ್ರೆ ಅವ್ರಿಗೆ ಎಷ್ಟು ಹೇಳಿದ್ರು ಕೇಳಿಲ್ಲ ಅಂದ್ರೆ ನಾವು ಯಾವ ರೀತಿಯಲ್ಲಿ ರೋಗಗಳನ್ನ ಪಡಿತೇವೆ ಅನ್ನೋದು ನಮಗೆ ಗೊತ್ತು. ಹಾಗೆ 101ನೇ ತಪ್ಪು ಬೈದ ಕ್ಷಣ ಭಗವಂತನ ತನ್ನ ಚಕ್ರವನ್ನು ತೆಗೆದುಕೊಂಡು ಸಂಹಾರ ಮಾಡಿ ಆ ನಂತರ ತನ್ನ ಪಾದದೊಳಗೆ ಸೇರಿಸಿಕೊಂಡು ಬಿಡ್ತಾನೆ. ಈ ಕೃಷ್ಣ ರುಕ್ಮಿಣಿಯನ್ನು ತೆಗೆದುಕೊಂಡು ಹೋದಾಗಿಂದಲೂ ಶಿಶುಪಾಲ ಕೃಷ್ಣನ ವಿರೋಧಿಯಾಗಿ, ಆದರೆ ತಪ್ಪುಗಳು ಅವನು ಹೇಳಿದ್ನಲ್ಲ 100 ತಪ್ಪುಗಳನ್ನ ಮನ್ನಿಸ್ತೇನೆ ಅಂತ, ಹಾಗೆ ಭಗವಂತ ನಮಗೂ ಅಷ್ಟೇ ನಾವು ಅದನ್ನ
ಅಳವಡಿಸಿಕೊಳ್ಳೋಣ. ಸ್ವಾಮಿ, ನನ್ನ ಜೀವನದಲ್ಲಿ ನನಗೆ ತಪ್ಪೇ ಮಾಡಬೇಡ, ಸದಾ ಸಾತ್ವಿಕನಾಗಿರು ಅಂದರೆ ನನಗಾಗೋದಿಲ್ಲ. 100 ತಪ್ಪು ಕ್ಷಮಾ ಮಾಡು ಸ್ವಾಮಿ, 100 ತಪ್ಪಿನೊಳಗೆ ನಾನು ತಿದ್ದುಕೊಳ್ತೇನೆ ಅಂತ ನಮಗೆ ನಾವೇ ಕೇಳಿಕೊಳ್ಳೋಣ ದೇವನನ್ನ. ಆ ಭಗವಂತ ಖಂಡಿತವಾಗಿ ಕ್ಷಮಾ ಮಾಡ್ತಾನೆ. ನಾವು ತಪ್ಪುಗಳನ್ನು ತಿದ್ದು ಸರಿದಾರಿಗೆ ಬರ್ಬೇಕಾದ್ರೆ ಇದ್ದಕ್ಕಿದ್ದಂತೆ ಬರೋದಕ್ಕಾಗೋದಿಲ್ಲ. ಆದರೆ ತಪ್ಪುಗಳನ್ನು ಕಡಿಮೆ ಮಾಡಿಕೊಂಡು ಬರೋಣ. ಆದಷ್ಟು ಕಡಿಮೆಯನ್ನ ಮಾಡಿಕೊಂಡು ಆ ಶಿಶುಪಾಲ ದಂತವಕ್ರರ ಸಂಹಾರ ಆಗಿದೆ ಅಂದರೆ ಎಲ್ಲಿ? ಕೃಷ್ಣನ ಅಗ್ರಪೂಜೆಯಲ್ಲಿ ಆಗಿದೆ. ಅಂದರೆ ಭಗವಂತ ತನ್ನ ಜಯ ವಿಜಯರಿಗೆ ಆ ಒಂದು ಸ್ಥಾನವನ್ನ ಕೊಟ್ಟ. ಅವರು ಮಾಡಿದ ತಪ್ಪುಗಳನ್ನ, ಆ ತಪ್ಪಿಗೆ ಶಿಕ್ಷೆಯಾಗಿ ಬಂದಂತಹ ಜನ್ಮ ಇದು, ಅದರಲ್ಲಿ ಮತ್ತೆ ತಪ್ಪು ಮಾಡಿದ್ದಾರೆ ನೋಡಿ. ಒಳಗೊಳಗೆ ತಪ್ಪುಗಳ ಒಂದು ರಾಶಿ ಸುರುಮಳೆ ಇದ್ದರೂ ಭಗವಂತ ಕಾರುಣ್ಯದಿಂದ ಅವರನ್ನ ತನ್ನೊಳಗೆ ಸೇರಿಸಿಕೊಂಡಿದ್ದಾನೆ. ಅಂದರೆ ಜಯ ವಿಜಯರು ನಮಗೆ ಅತ್ಯಂತ ಉಪಕಾರ ಮಾಡಿದ್ದಾರೆ. ಪ್ರಹ್ಲಾದರಾಜರಾದಂತಹ ರತ್ನವನ್ನ ಕೊಟ್ಟು ಹೋಗಿದ್ದಾರೆ. ಆ ಶಿಶು ಆ ಒಂದು 3 ಜನ್ಮದಲ್ಲಿ ದ್ವೇಷಿಗಳಾಗಿ ಬಂದರೂ ಭಗವಂತನ ಅನುಗ್ರಹವನ್ನ ಪಡೆದಂತಹ ವಿಭಿನ್ನ ಭಕ್ತರು ಇವರು. ಇಂಥ ವಿಭಿನ್ನ ಒಂದು ಭಕ್ತರನ್ನು ನಾವು ಸಾಮಾನ್ಯವಾಗಿ ಹುಟ್ಟುವಾಗಲೇ ಸಾತ್ವಿಕತೆಯಿಂದಲೇ ಹುಟ್ಟಿ ಆ ಒಂದು ಭಕ್ತಿಯನ್ನ ಮಾಡೋದನ್ನ ನೋಡಿದ್ದೇವೆ. ಆದರೆ ಇದು ವಿಭಿನ್ನತೆ, ಆ ವಿಭಿನ್ನರಾದಂತಹ ಭಕ್ತರು ಆ ಒಂದು ಜಯ ವಿಜಯರು ಆಗಿದ್ದಾರೆ. ಸನಕಾದಿಗಳನ್ನ ಸ್ಮರಣೆ ಮಾಡೋಣ. ಸ್ವಾಮಿ, ಅವರಿಗೆ ನೀವು ಶಾಪವನ್ನ ಕೊಟ್ಟಿದ್ದಿಲ್ಲ, ವರವನ್ನೇ ಕೊಟ್ಟಿದ್ದೀರಾ. ನಮಗಂತೂ ಸಂಪೂರ್ಣವಾದ ವರವೇ ಆಗಿದೆ. ಪ್ರಹ್ಲಾದರಾಜರು ನಮ್ಮ ಒಂದು ಗುರುಗಳಾಗಿ ಬರಬೇಕಾದ್ರೆ ನರಸಿಂಹದೇವರು ಬಂದು ಕರೆದ್ರು, ಬಾಪ ಪ್ರಹ್ಲಾದ ಹೋಗೋಣ ಅಂದ್ರೆ, ಸ್ವಾಮಿ, ನನ್ನೆಲ್ಲ ಶಿಷ್ಯರನ್ನ ಈ ಜನ್ಮ ಆಗಲಿ ಮುಂದಿನ ಜನ್ಮ ಆಗಲಿ ನಾನು 10 ಜನ್ಮಗಳನ್ನು ಎತ್ತಿಯಾದರೂ ಸರಿ ಎಲ್ಲರನ್ನೂ ಆ ಒಂದು ಸರಿದಾರಿಗೆ ತಂದು ನಿನ್ನ ಎಲ್ಲರೊಡನೆ ನಾನು ಬರ್ತೇನೆ. ಸಂಸ್ಥಾನ ಸ್ವಾಮಿಗಳು ಬನ್ನಿ ಅಂತ ಕರೆದ್ರೆ ಅವರೊಬ್ಬರೇ ಬರೋದಿಲ್ಲ, ಇಡೀ ಸಂಸ್ಥಾನ ಹೇಗೆ ಬರುತ್ತೋ ಹಾಗೆ ಪ್ರಹ್ಲಾದರಾಜರು ನಮ್ಮೆಲ್ಲರನ್ನ ಕರೆದುಕೊಂಡು ಹೊರಟಿ ಆ ಒಂದು ಮೋಕ್ಷಕ್ಕೆ ಹೋಗಬೇಕಾದ್ರೆ ನಮ್ಮೆಲ್ಲರನ್ನ ಕರೆದುಕೊಂಡೇ ಹೋಗ್ತಾರೆ ನೋಡಿ. ನಮ್ಮ ಗುರುಗಳಿಗೆ ನಮಗೆ ಉಪದೇಶ ಮಾಡದೆ ನಮ್ಮ ಗುರುಗಳಿಗೆ ಮೋಕ್ಷವೇ ಇಲ್ಲ. ನಮಗೆ ಉಪದೇಶ ಮಾಡುವುದು ಅವರಿಗೆ ಒಂದು ಕರ್ತವ್ಯ. ಹಾಗಾಗಿ ನಮಗೆ ಈಗ ಉಪದೇಶ ಮಾಡಿಬಿಟ್ಟು ಹೋಗ್ಬೋದಲ್ಲ ಅಂದರೆ ನಮಗೆ ಅರ್ಹತೆ ಬರಬೇಕಲ್ಲ, ಅದಕ್ಕಾಗಿ ಅವರು ಕಾಯ್ತಾ ಕೂತಿದ್ದಾರೆ. ಆ ಅರ್ಹತೆ ಬಂದಾಗ ಖಂಡಿತವಾಗಿ ನಮ್ಮೆಲ್ಲರನ್ನ ಜ್ಞಾನದಿಂದ ಉದ್ಧಾರ ಮಾಡಿ ನಮ್ಮನ್ನು ಹರಿವಾಯುಗಳ ಕೃಪೆಗೆ ಪಾತ್ರರನ್ನಾಗಿ ಮಾಡುವಂತಹ ಗುರುಗಳು ಆ ಜಯ ವಿಜಯರ ಅಂತರ್ಗತ ಮುಖ್ಯಪ್ರಾಣ ಅಂತರ್ಗತ ಶ್ರೀಕೃಷ್ಣನಲ್ಲಿ ಸರ್ವಂ ಶ್ರೀ ಹರಿಮಯಂ. ಏನೇ ಆಗಲಿ, ಒಳ್ಳೆಯದಾಗಲಿ ಕೆಟ್ಟದಾಗಲಿ, ನಮಗೆ ಭಗವಂತ ನೀನು ಮಾಡಿದ್ದು ಒಳ್ಳೆಯದು ಅನ್ನೋ ಧಾರ್ಢ್ಯತೆಯನ್ನು ಕೊಡು ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.